ಹಾಯ್ ಎಲ್ರಿಗೂ, ನಾನು ಅಕ್ಕಿ ಟೀಚರ್ ಮೈ ಕ್ಲಾಸಸ್ ಅಕಾಡೆಮಿ ಬೈಲೊಂಗಲಿಂದ. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ನವೋದಯ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಹೋಗ್ತಾ ಇದ್ವಿ. ಇವಾಗ ಏನಪ್ಪಾ ಅಂತಂದ್ರೆ ವಿಭಾಗ 5ರ ಭಾಷಾ ಪರೀಕ್ಷೆಗೆ ಲ್ಯಾಂಗ್ವೇಜಿಗೆ ಸಂಬಂಧಪಟ್ಟಂತೆ ನಾವು ಏನು ಮಾಡ್ತಾ ಹೋಗೋಣ ಅಂತಂದ್ರೆ ಪ್ರಶ್ನೆಗಳ ವಿಶ್ಲೇಷಣೆಯನ್ನು ಮಾಡ್ತಾ ಹೋಗೋಣಂತ. ಇವಾಗ ನೋಡ್ರಿ, ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ವಿಭಾಗ 3ರಲ್ಲಿ ಭಾಷಾ ಪರೀಕ್ಷೆ ಅಂದ್ರೆ ನೀವು ಕನ್ನಡ ತಗೊಂಡ್ರೆ ಇಲ್ಲಿ ಕನ್ನಡ ಪ್ಯಾಸೇಜ್ ಅನ್ನ ಕೊಟ್ಟಿರ್ತಾರೆ. ಒಂದ್ ವೇಳೆ ನೀವು ಇಂಗ್ಲಿಷ್ ಅನ್ನ ಮಾಧ್ಯಮವಾಗಿ ತಗೊಂಡಿದ್ರೆ ಅಂದ್ರೆ ನೀವು ಯಾವ ಲ್ಯಾಂಗ್ವೇಜ್ ಒಳಗೆ ಎಕ್ಸಾಮ್ ಬರೀತೀರಿ ಅಂತ ಇಲ್ಲಿ ನಿಮ್ಗೆ ಅಪ್ಲಿಕೇಶನ್ ಹಾಕುವಾಗ ಕೇಳಿರ್ತಾರೆ. ಒಂದ್ ವೇಳೆ ನೀವು ಕನ್ನಡ ಮಾಧ್ಯಮ ಅಂತ ಚೂಸ್ ಮಾಡಿದ್ರೆ ನಿಮಗೆ ಏನ್ ಮಾಡಿರ್ತದೆ, ಈ ರೀತಿ ಕನ್ನಡ ಪ್ಯಾಸೇಜ್ ನ ಒಳಗೊಂಡಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಬಂದಿರ್ತದೆ. ಒಂದ್ ವೇಳೆ ನೀವು ಇಂಗ್ಲಿಷ್ ಮಾಧ್ಯಮ ಅಂತ ಏನಾರ ಅಲ್ಲಿ ಟಿಕ್ ಅನ್ನ ಮಾಡಿದ್ರಿ ಅಂತಂದ್ರೆ ನಿಮಗೆ ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಏನ್ ಮಾಡಿರ್ತಾರೆ, ಪ್ಯಾಸೇಜ್ ಅನ್ನ ಏನ್ ಮಾಡಿರ್ತಾರೆ, ಕೊಟ್ಟಿರ್ತಾರೆ. ಇಲ್ಲಿ ನೀವು ಕೊಟ್ಟಂತ ಪ್ಯಾಸೇಜ್ ಅನ್ನ ಕರೆಕ್ಟ್ ಆಗಿ ಓದ್ಕೊಂಡು ಪ್ರತಿಯೊಂದು ಪ್ಯಾಸೇಜ್ ಒಳಗೂ ಸಹಿತ 5 ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ. ಆ 5 ಪ್ರಶ್ನೆಗಳಿಗೆ ನೀವು ಇಲ್ಲಿ ಆನ್ಸರ್ ಕೂಡ ಇಲ್ಲೇ ಇರ್ತತಿ. ಪ್ರಶ್ನೆಗಳನ್ನ ಕೇಳಿರ್ತಾರೆ, ಆನ್ಸರ್ ಕೂಡ ಏನಿರ್ತದೆ, ಇಲ್ಲೇ ಇರ್ತದೆ. ನೀವು ಕರೆಕ್ಟ್ ಆಗಿ ಪ್ಯಾಸೇಜ್ ಅನ್ನ ಯಾವ ರೀತಿ ಓದ್ತೀರಿ, ಅದನ್ನ ಯಾವ ರೀತಿ ಗ್ರಹಿಕೆಯನ್ನ ಮಾಡ್ಕೋತೀರಿ ಅನ್ನೋದ್ರ ಮೇಲೆ ಈ ಪ್ಯಾಸೇಜ್ ಏನಾಗಿರ್ತತಿ, ನಿಂತಿರ್ತೈತೆ. ಅಂತಂದ್ರೆ ಇಲ್ಲಿ ಏನಪ್ಪಾ ಅಂತಂದ್ರೆ ಪ್ಯಾಸೇಜ್ ಏನಿರ್ತತಿ ತುಂಬಾ ಈಸಿ ಇರ್ತತಿ. ಬಟ್ ಕೊಟ್ಟಂತ ಸ್ವಲ್ಪ ಪ್ರಶ್ನೆಗಳನ್ನ ಏನ್ ಮಾಡಿರ್ತಾರೆ, ಕ್ಲಿಷ್ಟವಾಗಿ ಕೇಳಿರ್ತಾರೆ. ನೀವು ಇದನ್ನ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಕೆಲವೊಂದು ಮಕ್ಕಳಿಗೆ ಓದೋದಕ್ಕೆ ಬರ್ತತಿ, ಕನ್ನಡವನ್ನ ಕರೆಕ್ಟ್ ಆಗಿ ಓದ್ಕೊಳ್ತಾರೆ. ಬಟ್ ಅದು ಕೊಟ್ಟಂತ ಓದಿದಂಥದ್ದನ್ನ ಸರಿಯಾಗಿ ಅವ್ರು ಏನ್ ಮಾಡ್ಕೊಳ್ಳಂಗಿಲ್ಲ, ಅರ್ಥ ಮಾಡ್ಕೊಳ್ಳಂಗಿಲ್ಲ. ಅಂದ್ರೆ ಇಲ್ಲಿ ನಿಮಗ ಹೆಚ್ಚಿನದಾಗಿ ನಿಮ್ಮ ಗ್ರಹಿಕಾ ಸಾಮರ್ಥ್ಯವನ್ನ ಏನ್ ಮಾಡ್ತಾ ಇರ್ತಾರ, ಅವರು ಪರೀಕ್ಷೆಯನ್ನ ಮಾಡ್ತಾ ಇರ್ತಾರೆ. ಓಕೆ, ಹಾಗಾದ್ರೆ ಪ್ಯಾಸೇಜ್ ಅನ್ನ ನೋಡ್ತಾ ಹೋಗೋಣ. ಮೊದ್ಲಿಗೆ ಏನಪ್ಪಾ ಅಂತಂದ್ರೆ ವಿಭಾಗ 3 ಭಾಷಾ ಪರೀಕ್ಷೆ. ಈ ವಿಭಾಗದಲ್ಲಿ 4 ವಾಕ್ಯ ಸಮುದಾಯಗಳಿವೆ. ಪ್ರತಿ ವಾಕ್ಯ ಸಮುದಾಯದ ನಂತರ 5 ಪ್ರಶ್ನೆಗಳಿವೆ. ಪ್ರತಿ ವಾಕ್ಯ ಸಮುದಾಯವನ್ನು ಎಚ್ಚರಿಕೆಯಿಂದ ಓದಿ ಮತ್ತು ನಂತರದ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರತಿ ಪ್ರಶ್ನೆಗೂ ABCD ಅಂತಕ್ಕಂಥ 4 ಸಂಭವನೀಯ ಉತ್ತರಗಳನ್ನ ನೀಡಲಾಗಿದೆ. ಅದರಲ್ಲಿ ಕೇವಲ ಒಂದು ಮಾತ್ರ ಏನಾಗಿರ್ತತಿ, ಸರಿಯಾಗಿರ್ತತಿ. ಸರಿಯಾಗಿರ್ತಕ್ಕಂಥ ಉತ್ತರವನ್ನ ಕರೆಕ್ಟ್ ಆಗಿ ನಿಮ್ಮ OMR ಸೀಟ್ ಒಳಗೆ ಏನ್ ಮಾಡ್ಬೇಕಂತಂದ್ರೆ ಈ ಒಂದು 61 ಮುಂದ್ಗಡೆ ಎ ಸರಿ ಇದ್ರೆ ಎ ಹಾಕ್ಬೇಕು, ಬಿ ಸರಿ ಇದ್ರೆ ಬಿ, ಸಿ ಸರಿ ಇದ್ರೆ ಸಿ, ಮತ್ತೆ ಡಿ ಸರಿ ಇದ್ರೆ ಡಿ. ಈ ರೀತಿಯಾಗಿ ನೀವೇನ್ ಮಾಡ್ತಾ ಹೋಗ್ಬೇಕಾಗ್ತದೆ ಅಂದ್ರೆ ತುಂಬ್ತಾ ಹೋಗ್ಬೇಕಾಗ್ತತಿ. ಕೆಲವೊಂದು ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಅಂತಂದ್ರೆ ಇಲ್ಲಿ ಸರಿನ ಮಾಡಿರ್ತಾರೆ, ಬಟ್ OMR ಸೀಟ್ ಒಳಗೆ ಟಿಕ್ ಮಾಡ್ತಕ್ಕಂಥ ಸಂದರ್ಭದೊಳಗೆ ತಪ್ಪಾಗಿ ಏನ್ ಮಾಡ್ತಾರೆ, ಹಾಕ್ಬಿಡ್ತಾರೆ. ಆ ರೀತಿ ಮಾಡಕ್ ಹೋಗ್ಬೇಡಿ. ಎಚ್ಚರಿಕೆಯಿಂದ ಏನ್ ಮಾಡ್ರಿ ಅಂತಂದ್ರೆ ನಿಮ್ OMR ಸೀಟನ್ನ ಏನ್ ಮಾಡ್ರಿ, ಫಿಲ್ ಮಾಡ್ರಿ. ಯಾಕಂದ್ರೆ ನೀವು ಕನ್ನಡದೊಳಗೆ ಔಟ್ ಆಫ್ 40 25 ಮಾರ್ಕ್ಸಿಗೆ ನಿಮ್ಗೆ ಏನಾದ್ರು ಪ್ರಶ್ನೆಗಳನ್ನ ಕೇಳಿದಾರೆ ಅಂತಂದ್ರೆ, ಯಾಕಂದ್ರೆ ಕನ್ನಡ ಸಬ್ಜೆಕ್ಟ್ ಅಂದಾಗ ಈಸಿ ಇರ್ತೈತಿ. ಇಲ್ಲಿ ಔಟ್ ಆಫ್ 40 ನೀವು 25 ಮಾರ್ಕ್ಸ್ ಅನ್ನ ತೆಗೆದ್ಬಿಟ್ರಿ ಅಂತಂದ್ರೆ ಇನ್ನು ನೆಕ್ಸ್ಟ್ ಇಲ್ಲಿ ಗಣಿತದಾಗಿರ್ಬೋದು ಮತ್ತೆ ಮಾನಸಿಕ ಸಾಮರ್ಥ್ಯದೊಳಗಾಗಿರ್ಬೋದು 1-2 ಮಾರ್ಕ್ಸ್ ಕೂಡ ನಿಮ್ಗೆ ಕಡಿಮೆ ಆದ್ರೂ ಕೂಡ ನಿಮ್ಗೆ ಏನಾಗಂಗಿಲ್ಲ, ಸಮಸ್ಯೆ ಆಗೋದಿಲ್ಲ. ಓಕೆ, ಅದಕ್ಕೋಸ್ಕರ ಈಗ ವಾಕ್ಯ ಸಮುದಾಯ 1 ನಾವು ನೋಡ್ತಾ ಹೋಗೋಣ. ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಪ್ರತಿ ವರ್ಷವೂ ಅಸಂಖ್ಯಾತ ಜೀವಗಳು ಮತ್ತು ಶತಕೋಟಿ ರೂಪಾಯಿಗಳ ನಷ್ಟಕ್ಕೆ ಬೆಂಕಿ ಕಾರಣವಾಗಿದೆ. ಇಲ್ಲಿ ಏನ್ ಮಾಡಿದ್ರೆ ಬೆಂಕಿಯ ಬಗ್ಗೆ ಕೊಟ್ಟಿದ್ದಾರೆ. ಬೆಂಕಿ ಏನ್ ಮಾಡ್ತೈತಪ್ಪ ಅಂತಂದ್ರೆ ಪ್ರತಿ ವರ್ಷನೂ ಕೂಡ ಅಸಂಖ್ಯಾತ ಅಂದ್ರೆ ಸಂಖ್ಯೆಗೆ ನಿಲಕದೆ ಇರುವಷ್ಟು ಜೀವಗಳು ಮತ್ತೆ ಜೀವಗಳ ಹಾನಿಯಾಗಿದಾವ ಅಂತಂದ್ರೆ ಅಲ್ಲಿ ಏನಾಗಿರ್ತತಿ ಕೂಡ ರೂಪಾಯಿಗಳು ಕೂಡ ಏನಾಗಿರ್ತತಿ, ಹಾನಿಯಾಗಿರ್ತತಿ. ಹೌದಿಲ್ಲ, ಅದಕ್ಕೆ ನಷ್ಟಕ್ಕೆ ಕಾರಣವಾಗಿದೆ. ಅಗ್ನಿಶಾಮಕ ದಳದವರು ಜನರು ಮತ್ತು ಅವರ ಆಸ್ತಿಯನ್ನು ಗಾಯ ಮತ್ತು ಹಾನಿಯಿಂದ ರಕ್ಷಿಸಲು ಸಹಾಯ ಮಾಡ್ತಾರೆ. ಹಾಗಾದ್ರೆ ಈ ಬೆಂಕಿಯನ್ನ ನಂದಿಸೋದಕ್ಕೋಸ್ಕರ ಎಲ್ಲಿಯಾದ್ರೂ ಕೂಡ ಬೆಂಕಿ ಅವಘಡ ಸಂಭವಿಸಿದಾಗ ಅದಕ್ಕೆ ಸಹಾಯ ಮಾಡ್ತಾ ಇರ್ತಕ್ಕಂಥದ್ದು ಯಾವುದಪ್ಪ ಅಂತಂದ್ರೆ ಅಗ್ನಿಶಾಮಕ ದಳ. ಅವರು ಪ್ರತಿ ಕರೆಗೆ ಪ್ರತಿಕ್ರಿಯಿಸಿದಾಗಲೆಲ್ಲ ತಮ್ಮ ಜೀವವನ್ನೇ ಪಣವಾಗಿ ಇಡುತ್ತಾರೆ. ಯಾಕಂತಂದ್ರೆ ಈ ಅಗ್ನಿ ಅವಘಡ ಸಂಭವಿಸಿದಾಗ ಅದನ್ನ ರಕ್ಷಣೆ ಮಾಡ್ತಕ್ಕಂಥ ಹೋದಂತ ಸಂದರ್ಭದೊಳಗೆ ಅವರು ಕೂಡ ಅದಕ್ಕೆ ಏನ್ ಮಾಡ್ಬೋದು ಹೇಳ್ರಿ, ಬೆಂಕಿಯ ಒಂದು ಕೆನಾಲಿಗೆ ತುತ್ತಾಗ್ಬೋದು. ಅದಕ್ಕೋಸ್ಕರ ತಮ್ಮ ಜೀವವನ್ನೇ ಅವ್ರು ಏನ್ ಮಾಡ್ತಾರೆ, ಪಣವಾಗಿ ಇಡ್ತಾರೆ. ಕರ್ತವ್ಯದಲ್ಲಿರುವಾಗ ಅಗ್ನಿಶಾಮಕ ದಳದವರು ಯಾವುದೇ ಅನಾಹುತ ಸಂಭವಿಸುವ ಬಗ್ಗೆ ನಿಮಿಷಗಳಲ್ಲಿ ಪ್ರತಿಕ್ರಿಯಿಸಲು ಸಿದ್ಧವಾಗಿರ್ಬೇಕು. ಒಂದ್ ವೇಳೆ ಅವರು ಅಗ್ನಿಶಾಮಕ ದಳದೊಳಗ ನೀವು ನೆಕ್ಸ್ಟ್ ದೊಡ್ಡವರಾದ್ಮೇಲೆ ಅಗ್ನಿಶಾಮಕ ದಳದೊಳಗೆ ನೀವೇನಾದ್ರು ವರ್ಕ್ ಮಾಡ್ತೀರಿ ಅಂತಂದ್ರೆ ಅವಾಗ ನೀವೇನ್ ಮಾಡ್ಬೇಕಂತಂದ್ರೆ ಏನಾದ್ರೂ ಒಂದು ಕರೆ ಬಂತಂದ್ರ ಜಸ್ಟ್ ವಿತಿನ್ ಸೆಕೆಂಡ್ ಒಳಗೆ ನೀವೇನ್ ಮಾಡ್ಬೇಕು, ಅವರಿಗೆ ಪ್ರತಿಕ್ರಿಯೆಯನ್ನ ಕೊಟ್ಟು ಅದನ್ನ ನನ್ಸೋದಕ್ಕೋಸ್ಕರ ನೀವೇನ್ ಮಾಡ್ಬೇಕು, ಸಿದ್ಧವಾಗಿರ್ಬೇಕು. ಪ್ರತಿ ಅಗ್ನಿಶಾಮಕ ಸ್ಥಳದಲ್ಲಿ ಒಬ್ಬ ಉನ್ನತ ಅಗ್ನಿಶಾಮಕ ಅಧಿಕಾರಿ ಆಜ್ಞೆಯನ್ನು ತೆಗೆದುಕೊಳ್ಳುತ್ತಾನೆ. ಈಗ ನೀವು ಕ್ಲಾಸ್ ರೂಮ್ ಒಳಗೆ ಅದಿರಪ್ಪ ಅಂತಂದ್ರೆ ನಿಮ್ ಕ್ಲಾಸ್ ರೂಮ್ ಒಬ್ಬರು ಲೀಡರ್ ಅಂತ ಇರ್ತಾರೆ. ಹಂಗ ಅವರೊಂದು ಅಗ್ನಿಶಾಮಕ ದಳ ಅಂತಂದ್ರೆ ಏನು, ಗುಂಪು. ಅವರ ಗುಂಪಿನಲ್ಲಿ ಒಬ್ರು ಏನಾಗಿರ್ತಾರೆ ಅಂತಂದ್ರೆ ಉನ್ನತ ಅಧಿಕಾರಿ ಆಜ್ಞೆಯನ್ನು ತೆಗೆದುಕೊಳ್ಳುತ್ತಾರೆ ಮತ್ತು ಘಟನಾ ಸ್ಥಳಗಳಲ್ಲಿ ಎಲ್ಲಾ ಜನರ ಕೆಲಸಗಳನ್ನು ನಿರ್ದೇಶಿಸುತ್ತಾರೆ. ನೀವು ಇದನ್ನ ಕೆಲಸ ಮಾಡ್ಬೇಕಂದ್ರೆ ಅವ್ರಿಗೆ ಏನ್ ಮಾಡ್ತಾರೋ ನಿರ್ದೇಶನವನ್ನ ಮಾಡ್ತಾರೆ. ಕೆಲವು ಅಗ್ನಿಶಾಮಕ ದಳದವರು ಮೆದುಗೊಳವೆಗಳನ್ನು ಹೈಡ್ರೇಟ್ಗಳೊಂದಿಗೆ ಜೋಡಿಸುತ್ತಾರೆ. ಈ ತರರು ಮೆದುಗೊಳವೆಗೆ ನೀರನ್ನು ಕಳುಹಿಸಲು ಪಂಪ್ಗಳನ್ನು ಹಸ್ತಚಾಲಿತವಾಗಿ ನಿರ್ವಹಿಸುತ್ತಾರೆ. ಅಗ್ನಿಶಾಮಕ ದಳದ ತಂಡಗಳು ಗಾಳಿಯಲ್ಲಿ ಹೆಚ್ಚಿನ ದೂರವನ್ನು ತಲುಪಲು ಬಳಸುವ ಏಣಿಗಳನ್ನು ಸಹಿತ ಅವ್ರು ಏನ್ ಮಾಡ್ತಾರೆ, ನಿರ್ವಹಿಸ್ತಾರೆ. ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಒಂದು ಗುಂಪು ಇರ್ತದೆ, ಪ್ರತಿಯೊಬ್ರು ಕೂಡ ಬೇರೆ ಬೇರೆ ಕೆಲಸಗಳನ್ನ ಅವ್ರು ಏನ್ ಮಾಡಿರ್ತಾರೆ, ನಿರ್ವಹಿಸ್ತಾ ಇರ್ತಾರೆ. ನೋಡ್ರಿ, ಕೆಲವರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಮೆದುಗೊಳವೆಗಳಲ್ಲಿ ಹೈಡ್ರೇಟ್ಗಳೊಂದಿಗೆ ಜೋಡಿಸ್ತಾರೆ. ಮತ್ತೆ ಇನ್ನು ಕೆಲವರು ಜನ ಏನ್ ಮಾಡ್ತಾರೆ ಅಂದ್ರೆ ಆ ಮೆದುಗೊಳವೆಗಳಿಗೆ
ಇನ್ನು ಏನ್ ಮಾಡ್ತಾರೆ, ಪಂಪ್ ಮಾಡ್ತಾರೆ. ಇನ್ನು ಕೆಲವೊಬ್ರು ಏನ್ ಮಾಡ್ತಾರೆ ಅಂತಂದ್ರೆ ಅಗ್ನಿಶಾಮಕ ದಳದ ತಂಡಗಳ ಅತಿ ಹೆಚ್ಚಿನ ದೂರವನ್ನು ತಲುಪಬೇಕು ಅಂತಂದ್ರೆ ಅವ್ರು ಏನ್ ಮಾಡ್ತಾರೆ, ಏಣಿಗಳನ್ನು ಸಹಿತ ಏನ್ ಮಾಡ್ತಾ ಇರ್ತಾರೆ, ನಿರ್ವಹಿಸ್ತಾ ಇರ್ತಾರೆ. ಯಾಕಂದ್ರೆ ಮೇಲ್ಗಡೆ ಹತ್ತುತ್ತಾರೆ ಅಂದ್ರೆ ಕೆಳಗಡೆ ಹಿಡ್ಕೊಳಕ್ ಒಬ್ಬರು ಬೇಕಾಗಿರ್ತೈತಿ. ಈ ರೀತಿಯಾದಂತ ಅಂದ್ರೆ ಯಾರ್ಯಾರು ಕೆಲಸಗಳನ್ನ ಮಾಡ್ಬೇಕಂತೇಳಿ ಅವ್ರು ಮೊದ್ಲೇ ಏನ್ ಮಾಡಿರ್ತಾರೆ, ಅವ್ರಿಗೆ ಟ್ರೈನಿಂಗ್ ಆಗಿರ್ತೈತಿ. ಈ ರೀತಿ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಕೆಲಸಗಳನ್ನ ಮಾಡ್ತಾರೆ. ಇದನ್ನ ನಿರ್ದೇಶನ ಮಾಡ್ತಾ ಇರ್ತಕ್ಕಂಥವ್ರು ಯಾರಂತಂದ್ರೆ ಉನ್ನತ ಅಗ್ನಿಶಾಮಕ ಅಧಿಕಾರಿ. ಈ ರೀತಿ ನಿಮ್ಗೆ ಏನ್ ಮಾಡಿದ್ರೆ ಒಂದು ಪ್ಯಾಸೇಜ್ ಅನ್ನ ಕೊಟ್ಟಿದ್ದಾರೆ. ಈ ಪ್ಯಾಸೇಜ್ ರಿಲೇಟೆಡ್ ನಿಮ್ಗೆ ಪ್ರಶ್ನೆಗಳನ್ನು ಸಹಿತ ಇಲ್ಲಿ ಏನ್ ಮಾಡಿದ್ದಾರೆ, ಕೇಳಿದ್ದಾರೆ. ಹಾಗಾದ್ರೆ ಮೊದಲನೇ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಅಗ್ನಿಶಾಮಕ ದಳದ ಬಗ್ಗೆ ಯಾವುದು ನಿಜವಲ್ಲ ಅಂತ ಕೇಳಿದ್ದಾರೆ. ಇಲ್ಲಿ ನಿಜ ಅಂತ ಕೇಳಿಲ್ಲ, ಅವ್ರು ಏನ್ ಕೇಳಿದ್ದಾರೆ, ನಿಜವಲ್ಲ ಅಂತ ಕೇಳಿದ್ದಾರೆ. ನೆಗೆಟಿವ್ ಪ್ರಶ್ನೆಯನ್ನ ಕೇಳಿದ್ದಾರೆ. ಅವರು ಧೈರ್ಯಶಾಲಿಗಳಾಗಿರ್ತಾರೆ, ಅವರು ಆಗಾಗ್ಗೆ ತಮ್ಮ ಜೀವವನ್ನು ಅಪಾಯದಲ್ಲಿರಿಸುತ್ತಾರೆ, ಅವರು ಯಾವುದೇ ಕಾರಣಕ್ಕೂ ತಮ್ಮ ಜೀವವನ್ನು ಅಪಾಯಕ್ಕೆ ಒಡ್ಡುವುದಿಲ್ಲ, ಅವರು ಸಾಕಷ್ಟು ಪರಿಣಿತಿಯನ್ನ ಹೊಂದಿರ್ತಾರೆ. ಯಾವುದು ನಿಜವಲ್ಲ ಅಂತ ಕೇಳಿದಾಗ ನೋಡ್ರಿ, ಅಗ್ನಿಶಾಮಕ ದಳದಲ್ಲಿ ಅವ್ರು ಕೆಲಸ ಮಾಡಕ್ ಕುಂತಾರಪ್ಪ ಅಂದ್ರೆ ಖಂಡಿತವಾಗಿನೂ ಸಹಿತ ಅವ್ರು ಏನಾಗಿರ್ತಾರೆ, ಧೈರ್ಯಶಾಲಿಗಳು ಆಗಿರ್ತಾರೆ. ಇನ್ನು ಅವ್ರು ಆಗಾಗ್ಗೆ ತಮ್ಮ ಜೀವವನ್ನ ಅಪಾಯದಲ್ಲಿ ಇಡ್ತಾರೆ. ಯಾಕಂದ್ರೆ ಆಲ್ರೆಡಿ ನಿಮ್ ಪ್ಯಾಸೇಜ್ ಒಳಗೆ ಕೊಟ್ಬಿಟ್ಟಾರೆ. ಎಲ್ಲಿ ಕೊಟ್ಟಿದ್ದಾರೆ ಅಂತಂದ್ರೆ ಅವರು ತಮ್ಮ ಜೀವವನ್ನೇ ಪಣಕ್ಕೆ ಇಡುತ್ತಾರೆ. ಪಣಕ್ಕೆ ಇಡೋದಂದ್ರೆ ಅಪಾಯಕ್ಕೆ ಒಡ್ಡೋದು ಅಂತ ಅರ್ಥ. ಇನ್ನು ನೆಕ್ಸ್ಟ್ ಬಂದಾಗ ಅವರು ಸಾಕಷ್ಟು ಪರಿಣಿತಿಯನ್ನ ಹೊಂದಿರ್ತಾರೆ. ಪರಿಣಿತಿ ಅಂದ್ರೆ ತರಬೇತಿ. ಅವ್ರಿಗೆ ಏನೋ ಆ ಒಂದು ಅಗ್ನಿಶಾಮಕ ಇಲಾಖೆ ಅವ್ರು ಸೇರ್ಕೊಂಡ್ರಪ್ಪ ಅಂತಂದ್ರೆ ಅವ್ರಿಗೆ ಏನ್ ಮಾಡಿರ್ತಾರೆ, ಪ್ರತಿ ಸಲನೂ ಏನ್ ಮಾಡ್ತಾ ಇರ್ತಾರೆ, ಟ್ರೈನಿಂಗ್ ಅನ್ನ ಕೊಡ್ತಾ ಇರ್ತಾರೆ. ಅದಕ್ಕೋಸ್ಕರ ಅವರು ಸಾಕಷ್ಟು ಪರಿಣಿತಿಯನ್ನ ಹೊಂದಿರ್ತಾರೆ. ಇಲ್ಲಿ ತಪ್ಪಾದಂತ ಹೇಳಿಕೆ ಯಾವುದು ಅಂತಂದ್ರೆ ಅವರು ಯಾವುದೇ ಕಾರಣಕ್ಕೂ ತಮ್ಮ ಜೀವವನ್ನು ಅಪಾಯಕ್ಕೆ ಒಡ್ಡುವುದಿಲ್ಲ. ಇದೇನಾಗಿರ್ತದಂದ್ರೆ ನೆಗೆಟಿವ್ ಹೇಳಿಕೆ ಆಗಿದೆ. ಇದು ಋಣಾತ್ಮಕ ಹೇಳಿಕೆ ಆಗಿದೆ. ಅಂದ್ರೆ ನಿಮ್ಮ ನಿಜವಲ್ಲ ಅಂತಕ್ಕಂಥ ಪ್ರಶ್ನೆಗೆ ಸರಿಯಾದಂತ ಉತ್ತರ ಯಾವ್ದಂತಂದ್ರೆ ಆಪ್ಷನ್ ಸಿ ಒಳಗೆ ಬರ್ತೈತಿ. ಇನ್ನು ನೆಕ್ಸ್ಟ್ ನೋಡಿದಾಗ ನೆಕ್ಸ್ಟ್ ಪ್ರಶ್ನೆ, ಅಗ್ನಿಶಾಮಕ ದಳದವರು ಬೆಂಕಿಯನ್ನು ನಂದಿಸಲು ತಯಾರಿ ನಡೆಸಬೇಕಾಗುತ್ತದೆ. ಬೆಂಕಿಯನ್ನು ನಂದಿಸ್ಬೇಕಂದ್ರೆ ತಯಾರಿ ನಡೆಸಬೇಕಾಗ್ತತಿ. ಎಷ್ಟು ನಿಮಿಷಗಳಲ್ಲಿ ಅವ್ರು ತಯಾರಿಯನ್ನು ನಡೆಸಬೇಕಾಗ್ತತಿ? ಸಾರಿ, ನಿಮಿಷಗಳಲ್ಲಿ, ದಿನಗಳಲ್ಲಿ, ಗಂಟೆಗಳಲ್ಲಿ, ವಾರಗಳಲ್ಲಿ. ಇದು ಆಲ್ರೆಡಿ ಕೊಟ್ಬಿಟ್ಟಾರೆ. ಏನ್ ಕೊಟ್ಟಾರಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ, ಓಕೆ, ಅನಾಹುತ ಸಂಭವಿಸುವ ಬಗ್ಗೆ ನಿಮಿಷಗಳಲ್ಲಿ ಪ್ರತಿಕ್ರಿಯಿಸಲು ಸಿದ್ಧವಾಗಿರ್ಬೇಕು. ನಿಮಿಷಗಳಲ್ಲಿ ಅವ್ರು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಪ್ರತಿಕ್ರಿಯೆನ ನೀಡ್ಬೇಕು. ಆಪ್ಷನ್ ಎ ಏನಾಗ್ತತಿ, ಸರಿ ಆಗ್ತತಿ. ಇನ್ನು ನೆಕ್ಸ್ಟ್ ಬಂದಾಗ 63ನೇ ಪ್ರಶ್ನೆ, ಅಗ್ನಿಶಾಮಕ ದಳದವರು ಜೀವವನ್ನು ಪಣಕ್ಕೆ ಇಡುತ್ತಾರೆ. ಅಂದ್ರೆ ಪಣಕ್ಕೆ ಇಡುತ್ತಾರೆ ಹಾಗಂದ್ರೆ ಏನು, ನೀವೇನು ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ದೀರಿ ಅಂತ. ಅವರು ಸಾಲಿನಲ್ಲಿ ನಿಲ್ಲುತ್ತಾರೆ, ಅವರು ಬೆಂಕಿಯೊಂದಿಗೆ ಹೋರಾಡುತ್ತಾರೆ, ಅವರು ತಮ್ಮ ಜೀವವನ್ನು ಅಪಾಯಕ್ಕೆ ದೂಡುತ್ತಾರೆ, ಅವರು ಮೆದುಗೊಳವೆಗಳನ್ನು ಹೈಡ್ರೆಂಟ್ಗೆ ಸೇರಿಸುತ್ತಾರೆ. ಹೈಡ್ರೆಂಟ್ಗೆ ಸೇರಿಸುವುದು ಏನಪ್ಪಾ ಅಂದ್ರೆ ಅವರೊಂದು ಕೆಲಸ ಇದೆ. ಓಕೆ, ಅವರು ಬೆಂಕಿಯೊಂದಿಗೆ ಹೋರಾಟವನ್ನ ಮಾಡ್ತಾರೆ, ಮತ್ತೆ ಅವರು ಸಾಲಿನಲ್ಲಿ ನಿಲ್ಲುತ್ತಾರೆ ಅಂತಂದಾಗ ಅವರು ತಮ್ಮ ಜೀವವನ್ನು ಅಪಾಯಕ್ಕೆ ದೂಡುತ್ತಾರೆ. ಇಲ್ಲಿ ಆಲ್ರೆಡಿ ಕೊಟ್ಟಾರೆ. ಎಲ್ಲಿ ಕೊಟ್ಟಾರ ಅಂತಂದ್ರೆ ಇಲ್ಲಿ ನೋಡ್ರಿ, ತಮ್ಮ ಜೀವವನ್ನು ಪ್ರತಿಕ್ರಿಯಿಸಿದಾಗಲೆಲ್ಲ ಅವರು ತಮ್ಮ ಜೀವವನ್ನೇ ಪಣಕ್ಕೆ ಇಡುತ್ತಾರೆ. ಪಣಕ್ಕೆ ಇಡೋದು ಅಂತಂದ್ರೆ ಅಪಾಯಕ್ಕೆ ಒಡ್ಡೋದು ಅಂತ ಅರ್ಥ. ಆಪ್ಷನ್ ಸಿ ಏನಾಗ್ತತಿ, ಸರಿ ಆಗ್ತತಿ. ಆಪ್ಷನ್ ಸಿ ಏನಾಗ್ತತಿ, ಸರಿ ಆಗ್ತತಿ. ಇನ್ನು 64ನೇ ಪ್ರಶ್ನೆ ಬಂದಾಗ ಹಸ್ತಚಾಲಿತವಾಗಿ ಕಾರ್ಯನಿರ್ವಹಿಸುವುದು ಎಂಬುದರ ಅರ್ಥ. ಹಸ್ತಚಾಲಿತವಾಗಿ ಅಂತಂದ್ರೆ ಕೈಯಿಂದ ಮಾಡುವುದು ಅಂತ ಅರ್ಥ. ಮನುಷ್ಯನಿಂದ ಕೆಲಸ ಮಾಡಿಸುವುದು, ಅವರು ತಮ್ಮ ಕೈಯಿಂದ ಕೆಲಸ ಮಾಡುತ್ತಾರೆ, ಯಂತ್ರವನ್ನು ಬಳಸುತ್ತಾರೆ ಮತ್ತು ದೇಹವನ್ನು ಬಳಸುವುದು. ಕೈಯಿಂದ, ಹಸ್ತ ಅಂತಂದ್ರೆ ಕೈ ಅಂತ ಅರ್ಥ. ಹಾಗಾದ್ರೆ ಕೈಯಿಂದ ಕೆಲಸ ಮಾಡುತ್ತಾರೆ. ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಕೈಯಿಂದ ಕೆಲಸವನ್ನ ಮಾಡುತ್ತಾರೆ. ಇನ್ನು ಸಂಭವಿಸುವ ಪದಕ್ಕೆ ಸಮಾನಾರ್ಥಕ ಪದ ಯಾವ್ದು ಬರ್ತತಿ, ಘಟಿಸು ಆಗ್ತತಿ. ಈ ಸಮಾನಾರ್ಥಕ ಪದಗಳನ್ನ ನೀವೇನ್ ಮಾಡ್ಬೇಕಂತಂದ್ರೆ ನಿಮ್ಮ ಪುಸ್ತಕದೊಳಗೆ ಕೊಟ್ಟಿರ್ತಾರೆ. ಪ್ರತಿದಿನ ನೀವೇನ್ ಮಾಡ್ಬೇಕಂತಂದ್ರೆ ಒಂದು 10-15 ಸಮಾನಾರ್ಥಕ ಪದಗಳನ್ನ ನೋಡ್ಕೊಂತ ಬಂದ್ರಿ ಅಂತಂದ್ರೆ ನೆಕ್ಸ್ಟ್ ಎಕ್ಸಾಮ್ ಒಳಗೆ ಇದಕ್ಕಂತ ನೀವು ಟೈಮ್ ಕೊಡುವಂತ ಅಗತ್ಯನೇ ಇರಂಗಿಲ್ಲ. ಇದೇನಾಗ್ತತಿ, ನಿಮ್ಗೆ ಈಸಿ ಆಗ್ತತಿ. ಇನ್ನು ನೆಕ್ಸ್ಟ್ 2ನೇ ಪ್ಯಾಸೇಜ್ ಅನ್ನು ನೋಡಿದಾಗ 2ನೇ ಪ್ಯಾಸೇಜ್ ಏನಾಯ್ತಪ್ಪ ಅಂತಂದ್ರೆ ವಾಕ್ಯ ಸಮುದಾಯ 2, ತನ್ನ ಕೋಣೆಯ ಚಾವಣಿಯ ಮೇಲೆ ಅಂಟಿಸಿರುವ ನಕ್ಷತ್ರಗಳನ್ನು ವೀಕ್ಷಿಸುತ್ತಾ ಹೇಮಾ ತನ್ನ ಹಾಸಿಗೆಯ ಮೇಲೆ ಮಲಗಿದ್ದಳು. ಹೇಮಾ ಏನಪ್ಪಾ ಅಂದ್ರೆ ತನ್ನ ಚಾವಣಿಯ ಮೇಲೆ ಚಿತ್ರಗಳನ್ನು, ಚಾವಣಿ ಅಂತಂದ್ರೆ ತನ್ನ ಕೋಣೆಯ ಚಾವಣಿ ಅಂತಂದ್ರೆ ಮೇಲ್ಗಡೆ ಅಥವಾ ಗೋಡೆಗೆ ಎಲ್ಲ ಅಂಟಿಸಿರ್ತಕ್ಕಂಥ, ಚಾವಣಿ ಅಂತಂದಾಗ ಮೇಲ್ಚಾವಣಿ ಹೊದಿಕೆ ಬರ್ತೈತಿ, ಅದಕ್ಕೆ ಅಂಟಿಸಿರುವ ನಕ್ಷತ್ರಗಳನ್ನು ವೀಕ್ಷಿಸುತ್ತಾ ಹೇಮಾ ತನ್ನ ಹಾಸಿಗೆಯ ಮೇಲೆ ಮಲಗಿದ್ಲು. ಚಾವಣಿಯ ಮೇಲೆ ನಕ್ಷತ್ರಗಳನ್ನು ಅಂಟಿಸಿದ್ರು, ಅದನ್ನ ನೋಡ್ಕೊಂತ ಹೇಮಾ ಏನ್ ಮಾಡಿದ್ಲು, ಮಲಗಿದ್ಲು. ಯಾವೊಂದು ಬಟ್ಟೆಗಳು ತನಗೆ ಸರಿ ಹೊಂದುತ್ತಿಲ್ಲವೆಂದು ಅವಳು ಅಸಮಾಧಾನಗೊಂಡಿದ್ಲು. ಯಾವುದೇ ಬಟ್ಟೆ ತನ್ನಲ್ಲಿ ಇರ್ತಕ್ಕಂಥ ಎಲ್ಲಾ ಬಟ್ಟೆಗಳು ತನಗೇನಾಗ್ತಾ ಇಲ್ಲ, ಸರಿ ಹೊಂದ್ತಾ ಇಲ್ಲ ಅಂತ ಹೇಳಕ್ಕೆ ಅಸಮಾಧಾನಗೊಂಡಿದ್ಲು. ಆಕೆ ಸಮಾಧಾನ ಇರಲಿಲ್ಲ. ಅವಳು ಮತ್ತೆ ಒಂದೊಂದಾಗಿ ಎಲ್ಲಾ ಬಟ್ಟೆಗಳನ್ನು ಧರಿಸಿ ನೋಡಿದಳು. ಅವು
ತುಂಬಾ ಬಿಗಿಯಾಗಿಯೋ ಇಲ್ಲ ತುಂಬಾ ಚಿಕ್ಕದಾಗಿಯೋ ಇದ್ವು. ಎಲ್ಲಾ ಬಟ್ಟೆಗಳನ್ನ ಹಾಕೊಂಡು ನೋಡ್ತಾಳಕ್ಕೆ ಒಂದು ಬಿಗಿ ಇರ್ತಾವ, ಇಲ್ಲ ತುಂಬಾ ಚಿಕ್ಕದಾಗ್ತಾವು. ಬೀರು ತುಂಬಾ ಬಟ್ಟೆಗಳಿದ್ದರೂ ಹೇಮಾಳಿಗೆ ಅವುಗಳಲ್ಲಿ ಯಾವುದು ಧರಿಸಲು ಸಾಧ್ಯವಾಗ್ಲಿಲ್ಲ. ಬೀರು ತುಂಬಾನು ಬಟ್ಟೆ ಅದಾವ ಬಟ್ ಹೇಮಾಗ ಅವುಗಳನ್ನು ಯಾವುದನ್ನು ಹಾಕೊಳಕ್ ಆಗ್ತಿಲ್ಲ. ಯಾಕಂತಂದ್ರೆ ಅವು ತುಂಬಾ ಬಿಗಿ ಆಗ್ತಾವ, ಇಲ್ಲ ಕೆಲವೊಂದು ಏನಾಗ್ತಾವ ಚಿಕ್ಕದಾಗ್ತಾವು. ಅವಳಿಗೆ ಒಂದು ಅದ್ಭುತವಾದ ಆಲೋಚನೆ ಹೊಳೆಯಿತು. ಅವಳ ಕಣ್ಣುಗಳಲ್ಲಿ ಕಾಂತಿ ತುಂಬಿ ತನ್ನ ತಾಯಿಯ ಕೋಣೆಗೆ ಓಡಿದಳು. ಅಮ್ಮ, ನನಗೆ ಹೊಸ ಬಟ್ಟೆ ಬೇಕು ಎಂದು ತಾಯಿಯನ್ನು ಕೇಳಿದಳು. ಮತ್ತು ತನ್ನ ತಾಯಿಗೆ, ನನ್ನ ಎಲ್ಲಾ ಬಟ್ಟೆಗಳನ್ನು ದಾನದ ರೂಪದಲ್ಲಿ ಕೊಟ್ಟ ನಂತರವೇ ನಿಮ್ಮಿಂದ ಬಟ್ಟೆಗಳನ್ನು ಪಡೆಯುವೆ ಎಂದು ಹೇಳಿದಳು. ಅವಳು ಏನ್ ಮಾಡ್ತಾಳಂತ ಅಮ್ಮನ ಹತ್ರ ಹೋಗ್ತಾಳೆ. ಹೋಗಿ ಅಮ್ಮ, ನನಗೆ ಹೊಸ ಬಟ್ಟೆ ಬೇಕು, ಬಟ್ ನನಗೆ ಇವಾಗ ಬೇಡ, ನನ್ನಲ್ಲಿ ಇರ್ತಕ್ಕಂಥ ಎಲ್ಲಾ ಬಟ್ಟೆಗಳನ್ನು ನಾ ಏನ್ ಮಾಡ್ತೇನೆ, ಬೇರೆಯವ್ರಿಗೆ ದಾನ ಮಾಡ್ಬಿಡ್ತೇನೆ. ಅವಾಗ ನೀ ಏನ್ ಮಾಡ್ಬೇಕಂತಂದ್ರೆ ನನಗೆ ಹೊಸ ಬಟ್ಟೆಗಳನ್ನ ಕೊಡಿಸು ಅಂತ ಹೇಳಕ್ಕೆ ಏನ್ ಮಾಡ್ತಾಳ, ಕೇಳ್ತಾಳ ಹೇಳಿದಳು. ಇನ್ನು ಮುಂದೆ ಬಟ್ಟೆಗಳನ್ನು ಒಟ್ಟುಗೂಡಿಸುವುದಿಲ್ಲ. ಅವಳ ತಾಯಿಯು ನಸುನಕ್ಕು ಮಗಳನ್ನು ತಬ್ಬಿಕೊಂಡಳು. ಅವಳಿಗೆ ಸಹೃದಯಿಯಾದ ಮಗಳು ದೊರಕಿದ್ಲು. ಆಕೆ ಏನ್ ಮಾಡ್ತಾವ, ವಿಚಾರ ಮಾಡ್ತಾಳ, ನಾನು ಬಟ್ಟೆಗಳನ್ನ ಗೂಡಿಸ್ಕೊಂಡು ಇಟ್ಕೊಂಡ್ಬಿಟ್ಟಾನೆ, ಇವಾಗ ಅವೆಲ್ಲ ಏನಾಗ್ಬಿಟ್ಟವು, ಚಿಕ್ಕದಾಗಿದ್ದಾವ. ನನಗೆ ಚಿಕ್ಕದಾಗಿರ್ತಕ್ಕಂಥ ಬಟ್ಟೆಗಳನ್ನ ನನಗೆ ಇವಾಗ ಏನಾಗಂಗಿಲ್ಲ, ಹಾಕೊಳಕ್ ಆಗಂಗಿಲ್ಲ. ಅದಕ್ಕೋಸ್ಕರ ನಾ ಏನ್ ಮಾಡ್ತೀನಿ, ಅವನ್ನ ಬೇರೆದವರಿಗೆ ಕೊಡ್ತಾನೆ, ದಾನದ ರೂಪದಲ್ಲಿ ಕೊಡ್ತಾನೆ. ಅದ ನಂತರ ನೀ ನನಗೆ ಏನ್ ಮಾಡ್ಬೇಕು, ಹೊಸ ಬಟ್ಟೆಯನ್ನು ಕೊಡಿಸ್ಬೇಕು. ಅಷ್ಟೇ ಇಲ್ಲ, ನಾನು ಇನ್ನು ಮೇಲಿಂದ ಏನ್ ಮಾಡಂಗಿಲ್ಲಪ್ಪ ಅಂತಂದ್ರೆ ಬಟ್ಟೆಗಳನ್ನ ಒಟ್ಟುಗೂಡ್ಸೋದಿಲ್ಲ ಅಂತ ಹೇಳಕ್ಕೆ ಏನ್ ಮಾಡ್ತಾಳ, ತನ್ನ ತಾಯಿಗೆ ಹೇಳ್ತಾಳ. ಆಕೆಯ ಒಂದು ವಿಚಾರವನ್ನ ಕೇಳಿ ಅವಳ ತಾಯಿಗೆ ಏನಾಗ್ತದೆ, ತುಂಬಾ ಖುಷಿ ಆಗ್ತದೆ. ಆಕೆ ಏನಪ್ಪಾ ಅಂತಂದ್ರೆ ತನಗೆ ಒಬ್ಬ ಸಹೃದಯಿಯಾದ ಒಳ್ಳೆಯ ಹೃದಯನು ಹೊಂದಿರತಕ್ಕಂಥ ಒಬ್ಬ ಮಗಳು ಸಿಕ್ಕಾಳ ಅಂತೇಳಿ ತನ್ನ ತಾಯಿಗೆ ಏನಾಗ್ತತಿ, ತುಂಬಾ ಖುಷಿ ಆಗ್ತತಿ. ವಿದ್ಯಾರ್ಥಿಗಳೇ, ನೀವು ಅಷ್ಟೇ ಅನವಶ್ಯಕವಾಗಿರ್ತಕ್ಕಂಥ ಬಟ್ಟೆಗಳನ್ನ ಒಟ್ಟುಗೂಡ್ಸೋದನ್ನ ಏನ್ ಮಾಡ್ರಿ, ತಪ್ಪಿಸ್ರಿ. ಇದರಿಂದ ಏನಾಗ್ತತಿ, ಖರ್ಚು ಜಾಸ್ತಿ ಆಗ್ತತಿ ನಮಗೆ, ಹೌದಾ. ಆಮೇಲೆ ಅವು ಯೂಸ್ ಆಗೋದಿಲ್ಲ. ಈಗ ನಮ್ಗೆ ಎಷ್ಟು ಯೂಸ್ ಬೇಕಲ್ಲ ಅಷ್ಟೇ ತಗೋಬೇಕು. ಯಾಕಂದ್ರೆ ನೀವು ಬೆಳೀತಾ ಇರ್ತಕ್ಕಂಥ ಮಕ್ಕಳಾಗಿರೋದ್ರಿಂದ ವರ್ಷದಿಂದ ವರ್ಷಕ್ಕೆ ನಿಮ್ಗೆ ಹಾಕೊಳ್ತಕ್ಕಂಥ ಬಟ್ಟೆಗಳು ಏನಾಗ್ತಾ ಹೋಗ್ತಾವೆ, ಚಿಕ್ಕದಾಗ್ತಾ ಹೋಗ್ತಾವೆ. ಅದಕ್ಕೋಸ್ಕರ ಯಾವುದೇ ಆಗಿರ್ಬೋದು, ನಮಗೆ ಏನು ಅವಶ್ಯಕತೆ ಇದೆಯಲ್ಲ ಅಷ್ಟನ್ನ ಮಾತ್ರ ನಾವು ಏನ್ ಮಾಡ್ಬೇಕು, ಸಂಗ್ರಹ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಪಡ್ಬೇಕು. ಅಂದಾಗ ಮಾತ್ರ ನಾವು ಅತಿ ಹೆಚ್ಚು ಸಂತೋಷದಿಂದ ಇರೋದಕ್ಕೆ ಸಾಧ್ಯ ಆಗ್ತತಿ. ಓಕೆ, ಹಾಗಾದ್ರೆ ನೋಡ್ರಿ, ಹೇಮಾ ತನ್ನ ಹಾಸಿಗೆ ಮೇಲೆ ಮಲಗಿದ್ದಳು, ಏಕೆಂದರೆ ಅವಳು ಸುಸ್ತಾಗಿದ್ದಳು. ನಕ್ಷತ್ರಗಳನ್ನು ನೋಡಲು ಇಷ್ಟಪಡುತ್ತಿದ್ದಳು. ಏನನ್ನು ಧರಿಸಬೇಕು ಎಂದು ಯೋಚಿಸುತ್ತಿದ್ದಳು. ಸೋಂಬೇರಿಯಾದಂತ ಹುಡುಗಿ. ಅವಳು ಸುಸ್ತಾಗಿರ್ಲಿಲ್ಲ, ಅವಳು ಸೋಂಬೇರಿಯಾದಂತ ಹುಡುಗಿನೂ ಅಲ್ಲ. ಹಾಗಾದ್ರೆ ಅವಳು ನಕ್ಷತ್ರಗಳನ್ನು ನೋಡ್ತಾ ಇದ್ಲಾ? ನೋಡ್ರಿ, ಇಲ್ಲಿ ನೀವೇನಾದ್ರೂ ಅವಳು ಕೋಣೆಯ ಚಾವಣಿಯ ಮೇಲೆ ಅಂಟಿಸಿರುವ ನಕ್ಷತ್ರಗಳನ್ನು ವೀಕ್ಷಿಸುತ್ತಾ ನಕ್ಷತ್ರಗಳನ್ನು ನೋಡಾಕ್ ಕುಂತಿದ್ಲು ಅಂತ ನೀವೇನಾದ್ರೂ ಹಾಕ್ಬಿಟ್ರಿ ಅಂತಂದ್ರೆ ಇದೇನಾಗ್ತದೆ, ತಪ್ಪಾಗ್ತದೆ. ಅವಳು ನಕ್ಷತ್ರಗಳನ್ನು ನೋಡ್ಕೊಂತ ಏನ್ ಮಾಡಾಕ್ ಕುಂತಿದ್ಲಪ್ಪ ಅಂದ್ರೆ, ನನಗೆ ಯಾವ್ದು ಬಟ್ಟೆ ಧರಿಸ್ಬೇಕು, ನನಗೆ ಯಾವ್ದು ಹೊಂದಾಣಿಕೆ ಆಗಾಕ್ ಕುಂತಿಲ್ಲ ಅಂತ ಹೇಳಕ್ಕೆ ಏನ್ ಮಾಡಾಕ್ ಕುಂತಿದ್ಲಪ್ಪ ಅಂತಂದ್ರೆ ಯೋಚನೆ ಮಾಡಾಕ್ ಕುಂತಿದ್ಲು. ಅದಕ್ಕೋಸ್ಕರ ಯೋಚನೆ ಮಾಡ್ಕೊಂತ ನಕ್ಷತ್ರಗಳನ್ನ ನೋಡ್ಕೊಂತ ತನ್ನ ಹಾಸಿಗೆ ಮೇಲೆ ಏನ್ ಮಾಡಿದ್ಲು, ಮಲಗಿದ್ಲು. ಆಪ್ಷನ್ ಸಿ ಏನಾಗ್ತತಿ, ಸರಿ ಆಗ್ತತಿ. ಇನ್ನು ನೆಕ್ಸ್ಟ್ ಬಂದಾಗ 67ನೇ ಪ್ರಶ್ನೆ. ಅವಳು ತನ್ನ ಯಾವ ಬಟ್ಟೆಗಳನ್ನು ಹಾಕಿಕೊಳ್ಳಲು ಆಗುತ್ತಿರ್ಲಿಲ್ಲ. ಯಾಕೆ ಆಗ್ತಾ ಇರ್ಲಿಲ್ಲಪ್ಪ ಅಂದ್ರೆ ಅವಳಿಗೆ ಯಾವುದನ್ನು ಆಯ್ಕೆ ಮಾಡಬೇಕೆಂದು ತಿಳಿಯಲಿಲ್ಲ. ಅವಳು ಫ್ಯಾಷನ್ಗೆ ಹೊಂದುವ ರೀತಿ ಇರಲಿಲ್ಲ. ಅವು ತುಂಬಾ ಬಣ್ಣವಾಗಿದ್ದವು. ಯಾವ ಬಟ್ಟೆಯು ಅವಳಿಗೆ ಹೊಂದಿಕೆ ಆಗ್ಲಿಲ್ಲ. ಹಾಗಾದ್ರೆ ನೋಡ್ರಿ, ಇದ್ರೊಳಗ ಆಪ್ಷನ್ ಡಿ ಏನಾಗ್ತತಿ, ಸರಿ ಆಗ್ತತಿ. ಯಾಕಂದ್ರೆ ಅವಳಿಗೆ ಯಾವ ಬಟ್ಟೆನೂ ಕೂಡ ಏನಾಗಿರ್ಲಿಲ್ಲ, ಹೊಂದಾಣಿಕೆ ಆಗಿರ್ಲಿಲ್ಲ. ಇನ್ನ ಒಟ್ಟುಗೂಡಿಸು ಪದದ ಸಮಾನಾರ್ಥಕ ಪದ. ಒಟ್ಟುಗೂಡಿಸು ಅಂತಂದ್ರೆ ಎಲ್ಲಾನು ತಗೊಂಡ್ ಬಂದು ಇಟ್ಕೋರಿ, ಶೇಖರಣೆ ಮಾಡ್ರಿ ಅಂತ ಹೇಳ್ತಾರಲ್ಲ, ಶೇಖರಿಸು ಅನ್ನೋದು ಏನಾಗ್ತತಿ, ಸರಿ ಆಗ್ತತಿ. ಹೇಮಾ ಎಂತ ಹುಡುಗಿ? ಅವಳು ದುರಾಸೆಯ ಹುಡುಗಿ ಆಗಿದ್ಲಾ? ಇಲ್ಲ. ಸ್ವಾರ್ಥಿ ಆಗಿದ್ಲಾ? ಇಲ್ಲ. ಜಿಪುಣಿ ಆಗಿದ್ಲಾ? ಇಲ್ಲ. ಇವೆಲ್ಲವೂ ಕೂಡ, ಈ ಮೂರು ಕೂಡ ದುರಾಸೆ, ಸ್ವಾರ್ಥಿ, ಜಿಪುಣ ಎಲ್ಲವೂ ಕೂಡ ನೆಗೆಟಿವ್ ಅನ್ನ ಸೂಚಿಸ್ತಾವ. ಇಲ್ಲಿ ಪಾಸಿಟಿವ್ ಆಗಿರ್ತಕ್ಕಂಥದ್ದು ಒಂದ್ ಯಾವ್ದಪ್ಪ ಅಂದ್ರೆ ಅವಳು ದಾನ ಮಾಡುವ ಹುಡುಗಿ ಆಗಿದ್ಲು. ಇನ್ನು ನೆಕ್ಸ್ಟ್ ಬಂದಾಗ ದಾನ ಮಾಡು ಎಂಬ ಪದದ ವಿರುದ್ಧಾರ್ಥಕ ಪದ. ಅಂದ್ರೆ ದಾನ ಮಾಡು ಅಂತಂದ ಅರ್ಥ ಏನಂತ ಅರ್ಥ? ಕೊಡು ಅಂತ ಅರ್ಥ. ಕೊಡು ಅಂದ್ರೆ ದಾನ ಮಾಡು, ವಿತರಿಸು ಅಂದ್ರೆ ದಾನ ಮಾಡು. ಇನ್ನ ವೆಚ್ಚ ಮಾಡು ಅಂತಂದ್ರೆ ನಮ್ಮಲ್ಲಿ ಇರ್ತಕ್ಕಂಥದನ್ನ ಏನ್ ಮಾಡ್ಬೇಕು, ನಮಗೋಸ್ಕರ ಖರ್ಚು ಮಾಡುದು ಅಂತ ಬರ್ತದೆ. ಓಕೆ, ದಾನ ಮಾಡು ವಿರುದ್ಧಾರ್ಥಕ ಪದ ಏನಾಗ್ತತಿ, ಪಡೆ ಆಗ್ತತಿ. ದಾನ ಮಾಡು ಇದರ ವಿರುದ್ಧಾರ್ಥಕ ಪದ ಏನಾಗ್ತತಿ, ಪಡೆ ಆಗ್ತತಿ. ಓಕೆ, ಪಡ್ಕೊಳ್ಳುದು ಮತ್ತೆ ದಾನ ಮಾಡುದು ಅಂತ ಅರ್ಥ. ಇನ್ನು ನೆಕ್ಸ್ಟ್ ಬಂದಾಗ ನೆಕ್ಸ್ಟ್ ಪ್ಯಾಸೇಜ್ ಅನ್ನ ನೋಡ್ತಾ ಹೋಗೋಣಂತ. ಮುಂದಿನ ಪ್ಯಾಸೇಜ್ ವಾಕ್ಯ ಸಮುದಾಯ 3. ಓಕೆ, ಪ್ರಯಾಣವು ಮನರಂಜನೆ ಮತ್ತು ಶೈಕ್ಷಣಿಕ ಎರಡೂ ಆಗಿದೆ. ಪ್ರಯಾಣ ಅನ್ನೋದು ನಮಗೆ ಪ್ರಯಾಣದಿಂದ ಮನರಂಜನೆನೂ ಸಿಗ್ತತಿ, ಮತ್ತು ಅಲ್ಲಿರ್ತಕ್ಕಂಥ ಸ್ಥಳಗಳನ್ನ ಕ್ಷೇತ್ರ ಭೇಟಿಯನ್ನು ನಾವು ಮಾಡಿದಾಗ ಅಲ್ಲಿರ್ತಕ್ಕಂಥ ವಸ್ತುಗಳ ಬಗ್ಗೆ ಆಗಿರ್ಬೋದು, ಪೌರಾಣಿಕ ಇತಿಹಾಸದ ಬಗ್ಗೆ ಆಗಿರ್ಬೋದು, ಅಲ್ಲಿರ್ತಕ್ಕಂಥ ಪ್ರಾಕೃತಿಕ ಸೌಂದರ್ಯ ಅಷ್ಟೇ ಅಲ್ಲ, ಅಲ್ಲಿರ್ತಕ್ಕಂಥ ಪ್ರಾಕೃತಿಕ ಹಿನ್ನೆಲೆ, ಹವಾಮಾನ ಎಲ್ಲದ್ರ ಬಗ್ಗೆನೂ ನಾವು ಏನ್ ತಿಳ್ಕೊಂತೀವಪ್ಪ ಅಂದ್ರೆ ಶಿಕ್ಷಣವನ್ನ ಪಡ್ಕೊಳ್ತೀವಿ. ಅದಕ್ಕೋಸ್ಕರ ನಿಮ್ಮ ಒಂದು ಸ್ಕೂಲ್ಗಳಲ್ಲಿ ಪ್ರತಿ ವರ್ಷ ಏನಿರ್ತಾರೆ ಅಂದ್ರೆ ಪ್ರವಾಸ ಆಗಿರ್ಬೋದು, ಆಮೇಲೆ
ಏನಪ್ಪ ಒನ್ ಡೇ ಟ್ರಿಪ್ ಆಗಿರ್ಬೋದು, ಈ ರೀತಿಯಾದಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇರ್ತಾರೆ. ಯಾಕಂತಂದ್ರೆ ನಿಮಗೆ ಒಂದು ನೈಜವಾದಂಥ ಅನುಭವ ಸಿಗಲಿ ಅಂತಕ್ಕಂಥ ಉದ್ದೇಶದಿಂದ. ಅದಕ್ಕೋಸ್ಕರ ಮನರಂಜನೆ ಅನ್ನೋದು ಪ್ರಯಾಣ ಅನ್ನೋದು ಕೇವಲ ಮನರಂಜನೆ ಮಾತ್ರ ಅಲ್ಲ, ಅದರಿಂದ ನಮ್ಗೆ ಏನು ಸಿಗ್ತತಿ, ಶೈಕ್ಷಣಿಕವಾಗಿರ್ತಕ್ಕಂಥ ಶಿಕ್ಷಣ ಸಹಿತ ಏನು ಮಾಡ್ತತಿ, ಸಿಗ್ತತಿ. ಇದನ್ನು ಯಾವಾಗಲೂ ಶಿಕ್ಷಣದ ಪ್ರಮುಖ ಭಾಗವೆಂದು ಪರಿಗಣಿಸಲಾಗಿದೆ. ಯಾವುದನ್ನ? ಪ್ರಯಾಣವನ್ನ. ಯುರೋಪಿನಲ್ಲಿ ಒಬ್ಬ ಯುವಕ ಯುರೋಪಿನ ಅನೇಕ ದೇಶಗಳಲ್ಲಿ ಪ್ರಯಾಣಿಸಿದಾಗ ಮಾತ್ರ ಪೂರ್ಣ ವಿದ್ಯಾವಂತನೆಂದು ಪರಿಗಣಿಸಲಾಗುತ್ತದೆ. ನೋಡ್ರಿ, ಯುರೋಪಿನಲ್ಲಿ ಒಬ್ಬ ಯುವಕ ಯುರೋಪಿನ ಅನೇಕ ದೇಶಗಳನ್ನ ಅವ ಪ್ರಯಾಣ ಮಾಡಿದಾಗ ಮಾತ್ರ ಅವನನ್ನ ಏನಂತ ಕರಿತೀವಿ ನಾವು? ವಿದ್ಯಾವಂತ ಅಂತ ಕರಿತೇವೆ. ನಮ್ಮಲ್ಲಿ ಹೆಂಗ ನಾವು PUC ಡಿಗ್ರಿ ಮುಗಿಸಿದಾಗ ನಾವು ವಿದ್ಯಾವಂತರು ಅಂತ ಕರೆಸ್ಕೊಳ್ತೀವಿ. ಇಲ್ಲ ಅಂತಂದ್ರೆ ಓದೋದಕ್ಕೆ ಬರೆಯೋದಕ್ಕೆ ಬಂದು ನಾವೇನಂತ ಕರಿತೀವಿ? ವಿದ್ಯಾವಂತರು ಅಂತ ಕರೆಸ್ಕೊಳ್ತೀವಿ. ಬಟ್ ಯುರೋಪಿನಲ್ಲಿ ಹೋದಾಗ ಒಬ್ಬ ಯುವಕ ಅಲ್ಲಿ ಅನೇಕ ದೇಶಗಳನ್ನ ಸುತ್ತಾಡಿದ ಅಂತಂದ್ರೆ ಅವನನ್ನ ಏನಂತ ಕರೀಲಾಗ್ತದಂತ? ವಿದ್ಯಾವಂತ ಅಂತೇಳಿ ಪರಿಗಣಿಸಲಾಗ್ತತಿ. ಪ್ರಾಚೀನ ಭಾರತದಲ್ಲಿಯೂ ಕೂಡ ಋಷಿಮುನಿಗಳು ಪ್ರಯಾಣದ ಮಹತ್ವ ಮತ್ತು ಮೌಲ್ಯವನ್ನು ಅರ್ಥ ಮಾಡಿಕೊಂಡಿದ್ದರು. ಅದಕ್ಕೋಸ್ಕರ ನಮ್ಮ ಋಷಿಮುನಿಗಳು ನೋಡ್ರಿ ನೀವು, ಅವರು ಪ್ರಪಂಚವನ್ನ, ದೇಶವನ್ನ, ಆಮೇಲೆ ತಮ್ಮ ರಾಜ್ಯವನ್ನ ಸುತ್ತಬೇಕಂತೇಳಿ ಹೆಚ್ಚಿನದಾಗಿ ಅವ್ರು ಏನ್ ಮಾಡ್ತಾ ಇರ್ತಾರೆ ಅಂದ್ರೆ ಪ್ರಯಾಣ ಮಾಡ್ತಾ ಇದ್ರು. ಪ್ರಯಾಣ ಮಾಡಿ ಜನರೊಂದಿಗೆ ಬೆರೆತು ಅವರಲ್ಲಿರ್ತಕ್ಕಂಥ ಆಚಾರಗಳನ್ನ, ವಿಚಾರಗಳನ್ನ, ಅವು ಯಾಕಂದ್ರೆ ಎಲ್ಲವನ್ನು ಕೂಡ ಏನ ಮಾಡಕ್ ಆಗಂಗಿಲ್ಲಪ್ಪ ಅಂದ್ರೆ ಅನುಭವಿಸಿನ ನಾವು ವಿದ್ಯೆಯನ್ನ ಪಡ್ಕೊಂತೀವಿ ಅಂತ, ಕಲ್ತರ ವಿದ್ಯೆಯನ್ನ ಪಡ್ಕೊಳ್ತೀವಿ ಅನ್ನೋದು ಏನಾಗ್ತದೆ? ತಪ್ಪಾಗ್ತದೆ. ಕೆಲವೊಂದ್ಸಲ ಏನಾಗ್ತದೆ ಅಂದ್ರೆ ನೋಡಿ, ಕೆಲವೊಂದ್ಸಲ ಕೇಳಿ, ಕೆಲವೊಂದ್ಸಲ ಅನುಭವಿಸಿ, ಕೆಲವೊಂದ್ಸಲ ಯಾರೋ ಹೇಳಿದ್ದನ್ನ ನಾವು ಅರ್ಥ ಮಾಡ್ಕೊಂಡು ಸಹಿತ ಏನ್ ಮಾಡ್ಬೇಕಾಗ್ತದೆ? ನಮ್ಮ ತಿಳುವಳಿಕೆಯನ್ನ, ನಮ್ಮ ಜ್ಞಾನವನ್ನ ಏನ್ ಮಾಡ್ಬೇಕಾಗ್ತದೆ? ಹೆಚ್ಚಿಸ್ಕೋಬೇಕಾಗ್ತದೆ. ಅದಕ್ಕೋಸ್ಕರ ಋಷಿಮುನಿಗಳು ಏನ್ ಮಾಡ್ತಾ ಇದ್ರಪ್ಪ ಅಂತಂದ್ರೆ ಪ್ರಾಚೀನ ಕಾಲದೊಳಗ ಅವರು ಅತಿ ಹೆಚ್ಚು ಪ್ರಯಾಣವನ್ನ ಮಾಡ್ತಾ ಇದ್ರು. ಅವರು ಪ್ರಯಾಣದ ಮಹತ್ವ ಮತ್ತು ಮೌಲ್ಯವನ್ನ ಏನ್ ಮಾಡಿದ್ರು? ಅರ್ಥ ಮಾಡ್ಕೊಂಡಿದ್ರು. ಅವರು ಭಾರತದ ವಿವಿಧ ಭಾಗಗಳಲ್ಲಿ ವಿವಿಧ ಯಾತ್ರಾ ಕೇಂದ್ರಗಳಿಗೆ ಭೇಟಿ ನೀಡುವುದು ಎಲ್ಲರ ಧಾರ್ಮಿಕ ಕರ್ತವ್ಯವಾಗಿದೆ ಎಂದು ತಿಳಿದಿದ್ದರು. ಇದರಿಂದ ಭಾರತೀಯರಲ್ಲಿ ಏಕತೆಯ ಭಾವನೆಗೆ ಪ್ರೋತ್ಸಾಹ ಸಿಕ್ತು. ಈಗಲೂ ಕೂಡ ಏನಪ್ಪಾ ಅಂತಂದ್ರೆ ನಮ್ಮ ಹಿಂದೂಗಳಾಗಿರ್ಬೋದು, ಮುಸ್ಲಿಮರಾಗಿರ್ಬೋದು, ಕ್ರಿಶ್ಚಿಯನ್ಸ್ ಆಗಿರ್ಬೋದು, ಅವರು ತಮ್ಮ ತಮ್ಮ ಧಾರ್ಮಿಕ ಸ್ಥಳಗಳಿಗೆ ಹೋಗ್ಬೇಕು ಅಂತಕ್ಕಂಥ ಒಂದು ಇಚ್ಛೆಯನ್ನ ವ್ಯಕ್ತಪಡಿಸ್ತಾರೆ. ಯಾಕಂತಂದ್ರೆ ಪ್ರಯಾಣದಿಂದ ಅಲ್ಲಿ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗೋದ್ರಿಂದ ನಮಗೆ ಅತಿ ಹೆಚ್ಚಿನ ಅನುಭವ ಸಿಗ್ತದೆ. ಅಷ್ಟೇ ಅಲ್ಲ, ನಮಗೆ ಶಿಕ್ಷಣ ಒದಗ್ತತಿ. ಆ ಸ್ಥಳಗಳ ಬಗ್ಗೆ, ಆಮೇಲೆ ನಾವು ಹೋಗ್ತಾ ಇರ್ತಕ್ಕಂಥ ಪ್ರಯಾಣದ ಬಗ್ಗೆ ನಮ್ಗೆ ಏನಾಗ್ತತಿ? ತಿಳುವಳಿಕೆ ಸಿಗ್ತತಿ ಅನ್ನೋ ಉದ್ದೇಶದಿಂದ ಋಷಿಮುನಿಗಳು ಏನ್ ಮಾಡಿದ್ರಪ್ಪ ಅಂತಂದ್ರೆ ಪ್ರಯಾಣಕ್ಕೆ ಹೆಚ್ಚಿನ ಮಹತ್ವವನ್ನ ಕೊಟ್ಟಿದ್ರು. ಇನ್ನ ಪ್ರಶ್ನೆ 71ನೇ ಪ್ರಶ್ನೆನ ನಾವು ನೋಡಿದಾಗ 71ನೇ ಪ್ರಶ್ನೆ ಏನೈತೆ ಅಂತಂದ್ರೆ, ಒಬ್ಬರು ನಿಜವಾದ ಶಿಕ್ಷಣವನ್ನು ಪಡೆಯಲು ಬಯಸಿದರೆ ಡ್ಯಾಶ್ ಮಾಡುವುದು ಅತಿ ಮುಖ್ಯ. ಏನ್ ಮಾಡುವುದು? ವಿದ್ಯಾಭ್ಯಾಸ ಮಾಡೋದ, ಕೆಲಸ ಮಾಡೋದ, ಧ್ಯಾನ ಮಾಡೋದ? ಯಾವ್ದಪ್ಪ ಅಂತಂದ್ರೆ ಪ್ರಯಾಣ ಮಾಡೋದು. ಯಾಕಂದ್ರೆ ನಿಮ್ ಪ್ಯಾಸೇಜ್ ಒಳಗೆ ಏನ್ ಕೊಟ್ಟಾರ ಅಂತಂದ್ರೆ ಪ್ರಯಾಣ ಅಂತ ಕೊಟ್ಟಾರ. ನೀವು ಒಂದ್ ವೇಳೆ ನಾನು ಶಾಲೆ ಕಲಿಯಾಕ ಕುಂತೀನಿ, ನಾನು ಶಿಕ್ಷಣವನ್ನು ಪಡ್ಕೊಳಕ್ ಕುಂತೀನಿ ಅಂತ ನೀವು ವಿದ್ಯಾಭ್ಯಾಸ ಹಾಕಿದ್ರಿ ಅಂತಂದ್ರೆ ನಿಮ್ಮ ಆನ್ಸರ್ ಏನಾಗ್ತದೆ? ತಪ್ಪಾಗ್ತದೆ. ಯಾಕಂದ್ರೆ ನಿಮ್ಮ ಪ್ಯಾಸೇಜ್ ಒಳಗೆ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಪ್ರಯಾಣ. ಒಬ್ಬರು ನಿಜವಾದ ಶಿಕ್ಷಣವನ್ನ ಪಡಿಬೇಕು ಅಂತಂದ್ರೆ ಅವರು ಪ್ರಯಾಣ ಮಾಡೋದು ಏನಾಗಿರ್ತದೆ? ತುಂಬಾ ಮುಖ್ಯ ಆಗಿರ್ತದೆ. ಇನ್ನ ಈ ಕೆಳಗಿನ ಪದಗಳಲ್ಲಿ ಯಾವುದು ಮನರಂಜನೆಗೆ ಸಮಾನಾರ್ಥಕವಾಗಿದೆ? ಹಾಗಾದ್ರೆ ಮನರಂಜನೆ ಅಂತಂದ್ರೆ ಏನು? ಶೈಕ್ಷಣಿಕನ, ಆಯಾಸಗೊಳ್ಳೋದ, ರೋಮಾಂಚನನ? ಹಾಗಾದ್ರೆ ಮನರಂಜನೆಗೆ ಸಮಾನ ಈ ಶೈಕ್ಷಣಿಕ ಅಂತಂದಾಗ ಶಿಕ್ಷಣದಲ್ಲಿ ಮನರಂಜನೆ ಬರ್ತತಿ. ಬಟ್ ಮನರಂಜನೆ ಎಲ್ಲಾ ಮನರಂಜನೆ ಕೂಡ ಏನಾಗೋದಿಲ್ಲ, ಶಿಕ್ಷಣ ಆಗೋದಿಲ್ಲ. ಹಾಗಾದ್ರೆ ಇದೇನಾಗ್ತತಿ? ತಪ್ಪಾಗ್ತತಿ. ಆಯಾಸಗೊಳ್ಳೋದು ಮನರಂಜನೆ ಆಗೋದಿಲ್ಲ, ರೋಮಾಂಚನಗೊಳ್ಳೋದು ಕೂಡ ಮನರಂಜನೆ ಆಗೋದಿಲ್ಲ. ಇಲ್ಲಿ ದೃಶ್ಯ ವೀಕ್ಷಣೆ, ದೃಶ್ಯ ಅಂತ ಯಾವುದೇ ಒಂದು ದೃಶ್ಯವನ್ನ ನೋಡ್ತಾ ಇರ್ತೀರಿ, ಟಿವಿ ನೋಡ್ತೀರಿ, ಮೊಬೈಲ್ ನೋಡ್ತೀರಿ, ಯಾವುದೇ ಸ್ಥಳಗಳಿಗೆ ಹೋಗಿ ಏನ್ ಮಾಡ್ತೀರಿ? ಅಲ್ಲಿ ನೀವು ಅಲ್ಲಿರ್ತಕ್ಕಂಥ ಏನು ದೃಶ್ಯವನ್ನ ಏನ್ ಮಾಡ್ತೀರಿ? ನೋಡ್ತೀರಿ. ಇದನ್ನ ನಾವೇನಂತ ಕರಿತೀವಪ್ಪ ಅಂತಂದ್ರೆ ದೃಶ್ಯ ವೀಕ್ಷಣೆ ಅಂತ ಕರಿತೀವಿ. ಹಾಗಾದ್ರೆ ಮನರಂಜನೆಗೆ ಸಮಾನಾರ್ಥಕ ಪದ ಯಾವ್ದಾಗ್ತದೆ ಅಂದ್ರೆ ದೃಶ್ಯ ವೀಕ್ಷಣೆ ಆಗ್ತತಿ. ಇನ್ನು ನೆಕ್ಸ್ಟ್ ಬಂದಾಗ 73ನೇ ಪ್ರಶ್ನೆ, ಡ್ಯಾಶ್ ಕೇಂದ್ರಗಳಿಗೆ ಭೇಟಿ ನೀಡುವುದನ್ನು ಪ್ರಾಚೀನ ಭಾರತದಲ್ಲಿ ಪವಿತ್ರವೆಂದು ಪರಿಗಣಿಸಲಾಗಿತ್ತು. ತರಬೇತಿ ಕೇಂದ್ರ, ನಾಗರಿಕ, ಇವು ಮೂರು ಏನಪ್ಪಾ ಅಂತಂದ್ರೆ ಶಬ್ದಗಳು ನಿಮ್ಮ ಪ್ಯಾಸೇಜ್ ಒಳಗೆ ಬಂದಿಲ್ಲ. ತರಬೇತಿನೂ ಬಂದಿಲ್ಲ, ನಾಗರಿಕನೂ ಬಂದಿಲ್ಲ, ವ್ಯಾವಹಾರಿಕನೂ ಬಂದಿಲ್ಲ. ನಿಮ್ಮ ಪ್ಯಾಸೇಜ್ ಒಳಗೆ ಬಂದಿರ್ತಕ್ಕಂಥ ಒಂದೇ ಒಂದು ಶಬ್ದ ಯಾವ್ದಪ್ಪ ಅಂದ್ರೆ ಯಾತ್ರಿಕ. ಯಾತ್ರಿಕ ಕೇಂದ್ರಗಳಿಗೆ ಭೇಟಿ ನೀಡುವುದನ್ನು ಪ್ರಾಚೀನ ಭಾರತದಲ್ಲಿ ಪವಿತ್ರವೆಂದು ಪರಿಗಣಿಸಲಾಗಿತ್ತು. ಇನ್ನ ಜನರು ಸಾಕಷ್ಟು ಡ್ಯಾಶ್ ಮಾಡುವುದರೊಂದಿಗೆ ಡ್ಯಾಶ್ ಇತರರೊಂದಿಗೆ ಏಕತೆಯ ಭಾವನೆ ಇರುತ್ತದೆ. ಜನರು ಸಾಕಷ್ಟು ಏನ್ ಮಾಡಿದ್ರೆ? ಆಟ ಆಡಿದ್ರೆ, ಮಾತನಾಡಿದ್ರೆ, ಪ್ರಶ್ನಿಸಿದ್ರೆ ಅಲ್ಲ. ಆಟ ಆಡಿದ್ರೆ ನಾವು ಕೆಲವು ಜನರೊಂದಿಗೆ ಆಟ ಆಡ್ತೀವಿ, ಮಾತನಾಡಿದ್ರೆ ಕೆಲವು ಜನರೊಂದಿಗೆ ಮಾತನಾಡ್ತೀವಿ, ಪ್ರಶ್ನೆ ಕೇಳಿದ್ರೆ ಕೆಲವು ಜನರೊಂದಿಗೆ ಪ್ರಶ್ನೆ ಕೇಳ್ತೀವಿ. ಬಟ್ ನಾವು ಪ್ರಯಾಣವನ್ನ ಮಾಡಿದ್ರೆ ಅಲ್ಲೇನಪ್ಪಾ ಅಂತಂದ್ರೆ ಅತಿ ಹೆಚ್ಚಿನ ಜನರೊಂದಿಗೆ ನಾವು ಏನ್ ಮಾಡ್ತೀವಿ? ಅವರ ಆಚಾರ ವಿಚಾರಗಳನ್ನ, ಅವರ ಒಂದು ಸಂಸ್ಕೃತಿಯನ್ನ, ಅವರ ಭಾಷೆಯನ್ನ ನಾವು ಏನ್ ಮಾಡ್ತಾ ಹೋಗ್ತೀವಿ? ಕಲಿತಾ ಹೋಗ್ತೀವಿ. ಓಕೆ, ಅದಕ್ಕೋಸ್ಕರ ಸಾಕಷ್ಟು ಜನರು ಪ್ರಯಾಣಿಸಿದರೆ ಈತರರೊಂದಿಗೆ ಏಕತೆಯ ಭಾವನೆ ಇರುತ್ತದೆ. ಹಿಂದಿನ ಕಾಲದೊಳಗೆಲ್ಲ ಏನಪ್ಪಾ ಅಂತಂದ್ರೆ ನಮ್ಗೆಲ್ಲ ಗೊತ್ತೈತೆ, ಹಿಂದಿನ ಕಾಲದೊಳಗ ಕೆಳಜಾತಿ, ಮೇಲ್ಜಾತಿ, ಈ ರೀತಿಯ ಭಾವನೆ ತುಂಬಾ ಇತ್ತು. ಬಟ್ ಇವಾಗ ಏನಾಗೈತೆ ಅಂತಂದ್ರೆ ಆ ರೀತಿಯಾದಂಥ ಭೇದ ಭಾವ 99% ಏನಾಗೈತೆ ಹೇಳಿದ್ರೆ ಕಡಿಮೆ ಆಗೈತೆ. ಅದಕ್ಕೆ ಮೂಲ ಕಾರಣ ಏನಪ್ಪಾ ಅಂದ್ರೆ ಏನು ಸಾರಿಗೆಯನ್ನ
ಈ ರೈಲು ಸಾರಿಗೆ ಇರ್ಬೋದು, ರಸ್ತೆ ಸಾರಿಗೆ ಇರ್ಬೋದು, ಸಾರಿಗೆಯನ್ನು ಜಾರಿಗೆ ತಗೊಂಡು ಬಂದಾಗಿಂದ, ಸಾರಿಗೆಯನ್ನು ನಾವು ನಮ್ಮ ಒಂದು ಭಾರತೀಯ ಕೈಗಾರಿಕೆಯಲ್ಲಿ ನಾವು ಅಳವಡಿಸ್ಕೊಂಡಾಗಿಂದ, ಆರ್ಥಿಕತೆಯಲ್ಲಿ ಅಳವಡಿಸ್ಕೊಂಡಾಗಿಂದ ಈ ಒಂದು ಏಕತೆಯ ಭಾವನೆ ಅನ್ನೋದು ಹಾಕೊಂತ ಹೋಗೈತಿ, ಹೆಚ್ಚಿಗೆ ಆಗೈತೆ. ಓಕೆ, ಏಕತೆ ಅಂತಂದಾಗ ಇಲ್ಲಿ ಏನು ಬರ್ತೈತಿ, ನಮ್ಮ ಭಾರತ ದೇಶ ಇದು ನಮ್ಮ ಊರು, ನಮ್ಮ ಜನ ಅಂತಕ್ಕಂಥ ನಾವೆಲ್ಲರೂ ಒಂದು ಅಂತಕ್ಕಂಥ ಭಾವನೆ ಸಾರಿಗೆಯಿಂದ ಏನಾಗೈತಿ, ಹೆಚ್ಚಿಗೆ ಆಗೈತಿ. ಅಂದ್ರೆ ಆಗ್ಲಿಕ್ಕಿಲ್ಲ, ತಪ್ಪಾಗ್ಲಿಕ್ಕಿಲ್ಲ. ಇನ್ನು ನೆಕ್ಸ್ಟ್, ಋಷಿ ಎಂದರೆ ಡ್ಯಾಶ್ ವ್ಯಕ್ತಿ. ಋಷಿ ಅಂತಂದ್ರೆ ಕಲಿತಂತ ವ್ಯಕ್ತಿ, ಉಚಿತ ವ್ಯಕ್ತಿ, ದುಷ್ಟ ವ್ಯಕ್ತಿ, ಚತುರ ವ್ಯಕ್ತಿ. ಇಲ್ಲಿ ಉಚಿತ ವ್ಯಕ್ತಿ ಬರೋದಿಲ್ಲ, ದುಷ್ಟ ವ್ಯಕ್ತಿ ಬರೋದಿಲ್ಲ. ಇನ್ನು ಕಲಿತ ಮತ್ತು ಚತುರ ಅಂತಂದ್ರೆ, ಕಲಿತ ಅಂತಂದ್ರೆ ಕೇವಲ ಕಲಿಕೆ ಏನಾಗಿರ್ತದಪ್ಪ ಅಂದ್ರೆ ಬುಕ್ ಹಿಡ್ಕೊಂಡು ಏನೋ ಆ ರೀತಿ ಆಗಿರ್ತದೆ. ಚತುರವಾಗಿರ್ತಾನಂತಂದ್ರೆ ನಾವು ಎಲ್ಲ ರೀತಿಯ ಅನುಭವಗಳನ್ನು ಏನ್ ಮಾಡಿರ್ತಾನೆ, ಪಡ್ಕೊಂಡಿರ್ತಾನೆ ಅಂತ ಅರ್ಥ. ಋಷಿ ಅಂತಂದ್ರೆ ಚತುರನಾಗಿರ್ತಕ್ಕಂಥ ವ್ಯಕ್ತಿ, ಪಂಡಿತನಾಗಿರ್ತಕ್ಕಂಥ ವ್ಯಕ್ತಿ ಅಂತ ಬರ್ತದೆ. ಇನ್ನು ನೆಕ್ಸ್ಟ್ ಬಂದಾಗ ನೆಕ್ಸ್ಟ್ ಪ್ಯಾಸೇಜ್ ಅನ್ನು ನೋಡ್ತಾ ಹೋಗೋಣ. ವಾಕ್ಯ ಸಮುದಾಯ 4. ಸದೃಢವಾಗಿರಲು ಮತ್ತು ಆರೋಗ್ಯವಾಗಿರಲು ನೀವು ದೈಹಿಕವಾಗಿ ಸಕ್ರಿಯರಾಗಬೇಕು. ಸದೃಢವಾಗಬೇಕು ಮತ್ತು ಆರೋಗ್ಯವಾಗಬೇಕು ಅಂತಂದ್ರೆ ನೀವೇನ್ ಮಾಡ್ಬೇಕಂತಂದ್ರೆ ದೈಹಿಕವಾಗಿ ಸಕ್ರಿಯರಾಗಬೇಕು. ಸಕ್ರಿಯರಾಗಿರ್ಬೇಕಂದ್ರೆ ದೈಹಿಕ ಚಟುವಟಿಕೆಗಳಲ್ಲಿ ಪ್ರತಿನಿತ್ಯ ನಾವೇನ್ ಮಾಡ್ಬೇಕು, ತೊಡಗಿಸ್ಕೊಳ್ಬೇಕು. ನಿಯಮಿತ ದೈಹಿಕ ಚಟುವಟಿಕೆಗಳು ನಿಮ್ಮನ್ನು ಬೊಜ್ಜು, ಹೃದಯ ಸಂಬಂಧಿ ಕಾಯಿಲೆ, ಕ್ಯಾನ್ಸರ್, ಮಾನಸಿಕ ಅಸ್ವಸ್ಥತೆ, ಮಧುಮೇಹ ಮತ್ತು ಸಂಧಿವಾತದಂತಹ ಗಂಭೀರ ಕಾಯಿಲೆಗಳಿಂದ ರಕ್ಷಿಸುತ್ತದೆ. ಒಂದು ವೇಳೆ ನಾವು ದೈಹಿಕ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡ್ವಿ ಅಂತಂದ್ರೆ ಅದು ನಮ್ಮನ್ನ ಏನ್ ಮಾಡ್ತದೆ, ಸಕ್ರಿಯರನ್ನಾಗಿ ಮಾಡ್ತದೆ, ಸದೃಢವನ್ನಾಗಿ ಮಾಡ್ತದೆ. ಅದರಿಂದ ನಮ್ಮ ಬೊಜ್ಜು ಕರಗ್ತತಿ, ಹೃದಯ ಸಂಬಂಧಿ ಕಾಯಿಲೆಗಳು, ಕ್ಯಾನ್ಸರ್, ಮಾನಸಿಕ ಅಸ್ವಸ್ಥತೆ, ಮಧುಮೇಹ, ಏನೇನು ಕಾಯಿಲೆಗಳದಾವ ಎಲ್ಲಾ ಕಾಯಿಲೆಗಳು ಕೂಡ ಏನಾಗ್ಬಿಡ್ತಾವ, ಓಡೋಗ್ಬಿಡ್ತಾವ. ಅದಕ್ಕೆ ಹಳ್ಳಿಯೊಳಗೆ ನೋಡ್ರಿ ಜಾಸ್ತಿ ರೈತರು ಏನ್ ಮಾಡ್ತಾರಪ್ಪ ಅಂದ್ರೆ ಹೊಲದೊಳಗ ಕೆಲಸಗಳಲ್ಲಿ ದೈಹಿಕ ಶ್ರಮವನ್ನು ಅತಿ ಹೆಚ್ಚು ಮಾಡ್ತಾರೆ. ಅದಕ್ಕೋಸ್ಕರ ಹಳ್ಳಿಯೊಳಗೆ ಮತ್ತೆ ನಾವು ಸಿಟಿಯೊಳಗೆ ಬಂದಾಗ ಈ ಕಾಯಿಲೆಗಳಿಗೆ ಅತಿ ಹೆಚ್ಚು ತುತ್ತಾಗೋದು ಅಂದ್ರೆ ಯಾರು ಕಲುಷಿತ ವಾತಾವರಣದೊಳಗೆ ಇರ್ತಾರಲ್ಲ ಅವ್ರು ಅತಿ ಹೆಚ್ಚು ರೋಗಗಳಿಗೆ ಏನಾಗ್ತಾರೆ, ತುತ್ತಾಗ್ತಾರೆ. ಆಮೇಲೆ ಯಾವಾಗ್ಲೂ ಕುತ್ಕೊಳ್ಳೋದು, ಆಮೇಲೆ ಏನು ಕೆಲಸ ಮಾಡ್ದಂಗೆ ಇರೋದು, ಕೆಲಸ ಮಾಡಿದ್ರು ಕೂಡ ಅತಿ ಹೆಚ್ಚು ದೈಹಿಕ ವ್ಯಾಯಾಮವನ್ನು ನೀಡದೇ ಇರೋದು, ಇದರಿಂದ ಬೊಜ್ಜು, ಆಮೇಲೆ ಬೊಜ್ಜಿನಿಂದ ಏನಾಗ್ತತಿ, ನಮ್ಮ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಬರ್ತಾವು. ಅದಕ್ಕೆ ನಾವು ಅತಿ ಹೆಚ್ಚು ಶ್ರಮದಲ್ಲಿ ತೊಡಗಿಸ್ಕೊಂಡಾಗ ಕಾಯಿಲೆಗಳು ಏನಾಗ್ತಾವು, ಕಡಿಮೆ ಆಕೊಂತ ಬರ್ತಾವು. ಹಾಗಾದ್ರೆ ನೋಡ್ರಿ, ಜಡ ಜೀವನ ಶೈಲಿಯೊಂದಿಗೆ ಸಂಬಂಧಿಸಿದ ಆರೋಗ್ಯ ಸಮಸ್ಯೆಗಳ ಅಪಾಯವನ್ನು ಕಡಿಮೆ ಮಾಡಲು ನಿಯಮಿತವಾಗಿ ಬೈಸಿಕಲ್ ಸವಾರಿ ಉತ್ತಮ ಮಾರ್ಗವಾಗಿದೆ. ನೀವೇನಾದ್ರೂ ನಿಯಮಿತವಾಗಿ ವ್ಯಾಯಾಮ ಮಾಡಕ್ ಆಗ್ಲಿಕ್ಕಂತಂದ್ರೆ ಸೈಕಲ್ ಅನ್ನ ಪ್ರತಿನಿತ್ಯ ಸೈಕಲ್ ಹೊಡೆಯೋದ್ರಿಂದ, ಅಂದ್ರೆ ಸೈಕ್ಲಿಂಗ್ ಮಾಡೋದ್ರಿಂದ ಈ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳಿಂದ ದೂರ ಆಗಬಹುದು. ಸೈಕ್ಲಿಂಗ್ ಒಂದು ಆರೋಗ್ಯಕರ ಮತ್ತು ಕಡಿಮೆ ಪರಿಣಾಮದ ವ್ಯಾಯಾಮವಾಗಿದ್ದು ಇದನ್ನು ಎಲ್ಲಾ ವಯಸ್ಸಿನ ಜನರು, ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಆನಂದಿಸಬಹುದು. ಇದು ಅಗ್ಗವಾಗಿದ್ದು ಮನಸ್ಸಿಗೆ ಮುದ ನೀಡಿ ಇದು ಪರಿಸರವನ್ನು ಹಾನಿ ಮಾಡುವುದಿಲ್ಲ. ನಮಗೆಲ್ಲ ಗೊತ್ತೈತಿ ಪರಿಸರ ಸ್ನೇಹಿ ಆಗಿರ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ ಬೈಸಿಕಲ್. ದಿನನಿತ್ಯದ ವ್ಯಾಯಾಮವನ್ನು ದಿನಚರಿಯೊಂದಿಗೆ ಸಂಯೋಜಿಸಲು ಮತ್ತು ಸಮಯ ಪ್ರಜ್ಞೆಯನ್ನು ಮೂಡಿಸಲು ಕೆಲಸಕ್ಕೆ ಅಥವಾ ಅಂಗಡಿಗೆ ಸೈಕಲ್ನಲ್ಲಿ ಸವಾರಿ ಮಾಡುವುದು ಉತ್ತಮವಾಗಿರ್ತತಿ. ಈಗ ಎಲ್ಲೋ ಅಂಗಡಿಗೆ ಹೋಗ್ಬೇಕಾಗಿರ್ತತಿ, ಇಲ್ಲೇ ಮುಂದ್ಗಡೆ ಬೇರೆ ಓಣಿಗೆ ಹೋಗ್ಬೇಕಾಗಿರ್ತತಿ. ಇಂಥ ಸಂದರ್ಭದೊಳಗೆ ನಾವು ಬೇರೆ ಬೇರೆ ವಾಹನಗಳನ್ನ ಬಳಸೋದಕ್ಕಿಂತ ಸೈಕಲ್ ಬಳಸೋದು ಏನಾಗಿರ್ತತಿ, ತುಂಬಾ ಉತ್ತಮವಾಗಿರ್ತತಿ. ಯಾಕಂದ್ರೆ ಅದು ಪರಿಸರಕ್ಕೆ ಉತ್ತಮವಾಗಿದೆ. ಅದರಿಂದ ಯಾವುದೇ ರೀತಿಯಾದಂತಹ ಕಾರ್ಬನ್ ಡೈಆಕ್ಸೈಡ್ ಏನಾಗಲ್ಲ, ಬಿಡುಗಡೆ ಮತ್ತೆ ನಮಗೆ ಅದರಿಂದ ವ್ಯಾಯಾಮ ಸಿಗೋದ್ರಿಂದ ನಮ್ಮ ಬಾಡಿಗೂ ಸಹಿತ ಅದು ಏನಾಗಿರ್ತತಿ, ಉತ್ತಮವಾಗಿರ್ತತಿ. ಅದಕ್ಕೋಸ್ಕರ ನಾವು ಸೈಕಲ್ ಅನ್ನ ಬಳಸೋದು ಏನಾಗಿರ್ತತಿ, ಉತ್ತಮವಾಗಿರ್ತತಿ. ಸಾರಿಗೆ, ಮನರಂಜನೆ ಮತ್ತು ಕ್ರೀಡೆಗಾಗಿ ಸುಮಾರು 1 ಶತಕೋಟಿ ಜನರು ಪ್ರತಿನಿತ್ಯ ಬೈಸಿಕಲ್ ಸವಾರಿ ಮಾಡುತ್ತಾರೆ. ತೂಕವನ್ನು ಕಡಿಮೆ ಮಾಡಲು ಸೈಕ್ಲಿಂಗ್ ಉತ್ತಮ ಮಾರ್ಗವಾಗಿದೆ, ಏಕೆಂದರೆ ಇದು ಸ್ನಾಯುಗಳನ್ನು ನಿರ್ಮಿಸುತ್ತದೆ ಮತ್ತು ದೇಹದ ಕೊಬ್ಬನ್ನು ಸುಡುತ್ತದೆ. ಪ್ರತಿದಿನ ಅರ್ಧ ಗಂಟೆಯವರೆಗೆ ಸೈಕ್ಲಿಂಗ್ ಮಾಡುವ ಮೂಲಕ ನಾವು ವರ್ಷದಲ್ಲಿ ಕನಿಷ್ಠ 5 ಕಿಲೋ ತೂಕವನ್ನು ಕಡಿಮೆ ಮಾಡಿಕೊಳ್ಳಬಹುದು ಎಂದು ಸಂಶೋಧನೆಗಳು ಹೇಳ್ತತಿ. ಇವಾಗಿನ ಈ ಪ್ರೆಸೆಂಟ್ ಒಳಗೆ ಏನಪ್ಪಾ ಅಂತಂದ್ರೆ ಜನರ ಒಂದು ಅತಿ ದೊಡ್ಡ ಸಮಸ್ಯೆ ಏನಪ್ಪಾ ಅಂತಂದ್ರೆ ತೂಕ. ಎಲ್ಲಿ ನೋಡಿದ್ರು ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರೆಗೂ ಅವ್ರ ಏಜಿಗೆ ತಕ್ಕಂಗೆ ತೂಕ ಏನಿರ್ತೈತಿ, ಜಾಸ್ತಿಯಿಂದ ಇರ್ತೈತಿ. ಅದಕ್ಕೋಸ್ಕರ ತೂಕವನ್ನು ಕಡಿಮೆ ಮಾಡ್ಕೋಬೇಕು ಅಂತಂದ್ರೆ ಈ ಸೈಕ್ಲಿಂಗ್ ಅನ್ನೋದು ಏನಾಗಿರ್ತೈತಿ, ತುಂಬಾ ಮುಖ್ಯ ಆಗಿರ್ತೈತಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇನ್ನು ನೋಡ್ರಿ, ಪ್ರಶ್ನೆಗಳನ್ನ ನಾವು ನೋಡಿದಾಗ ವಾಕ್ಯ ಸಮುದಾಯದ ಮುಖ್ಯ ಉದ್ದೇಶ, ಇಲ್ಲೇನು ವಾಕ್ಯ ಕೊಟ್ಟಾರಲ್ಲ, ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ಇದರ ಅನುಕೂಲಗಳನ್ನು ನಮಗೆ ತಿಳಿಸುವುದು. ಯಾವ ಅನುಕೂಲಗಳನ್ನ ನಮಗೆ ತಿಳಿಸುವುದು? ಸುಸ್ಥಿತಿಯಲ್ಲಿರುವುದು, ಸೈಕಲ್ ಸವಾರಿ ಮಾಡುವುದು, ವ್ಯಾಯಾಮ ಮಾಡುವುದು ಮತ್ತೆ ತೂಕವನ್ನು ಕಡಿಮೆ ಮಾಡುವುದು. ಓಕೆ, ಈ ಒಂದು ವಾಕ್ಯದ ಮುಖ್ಯ ಉದ್ದೇಶ ಸುಸ್ಥಿತಿಯಲ್ಲಿರುವುದು ಅಲ್ಲ, ಸೈಕಲ್ ಸವಾರಿ ಮಾಡುವುದು ಓಕೆ, ವ್ಯಾಯಾಮ ಮಾಡುವುದು ಕೂಡ ಓಕೆ, ತೂಕವನ್ನು ಕಡಿಮೆ ಮಾಡುವುದು ಕೂಡ.
ಸರಿನೇ, ಮೂರೂ ಕೂಡ ಏನಪ್ಪಾ ಅಂದ್ರೆ ನಿಮ್ಮ ಒಂದು ಇದ್ರೊಳಗೆ ಕೊಟ್ಟಾರೆ. ಹಾಗಾದ್ರೆ ಸೈಕಲ್ ಸವಾರಿ ಮಾಡುದು, ವ್ಯಾಯಾಮ ಮಾಡುದು, ತೂಕ ಕಡಿಮೆ ಮಾಡುದು ಅಂತಂದಾಗ ಮೂರಲ್ಲಿ ಅತಿ ಮುಖ್ಯವಾಗಿರೋದು, ಅತಿ ಹತ್ತಿರವಾಗಿರೋದು, ಈ ಪ್ಯಾಸೇಜ್ ಅತಿ ಹತ್ತಿರವಾಗಿರೋದು ಯಾವ್ದಪ್ಪ ಅಂತಂದ್ರೆ ವ್ಯಾಯಾಮ ಮಾಡೋದು. ಯಾಕಂದ್ರೆ ಸದೃಢವಾಗಬೇಕು, ಆರೋಗ್ಯವಾಗಿರ್ಬೇಕು, ದೈಹಿಕ ಸಕ್ರಿಯವಾಗಿರ್ಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕು, ನಿಯಮಿತವಾಗಿ ದೈಹಿಕ ಚಟುವಟಿಕೆಗಳನ್ನ ಮಾಡ್ಬೇಕು. ದೈಹಿಕ ಚಟುವಟಿಕೆಗಳಂದಾಗ ಸೈಕಲ್ ಸವಾರಿನೂ ಕೂಡ ಒಂದು ವ್ಯಾಯಾಮನ ಆಗ್ತೈತಿ. ಓಕೆ, ಅದಕ್ಕೋಸ್ಕರ ವ್ಯಾಯಾಮ ಮಾಡುವುದು ಅಂತಕ್ಕಂಥದ್ದು ಏನಾಗಿರ್ತೈತಿ ಇಲ್ಲಿ ಒಂದು ಸರಿಯಾದಂತ ಆನ್ಸರ್ ಆಗಿರ್ತದೆ. ಇನ್ನು ನೆಕ್ಸ್ಟ್ ಬಂದಾಗ 77ನೇ ಪ್ರಶ್ನೆ ನೋಡೋಣ. ಲೇಖಕ ಸೈಕಲ್ ಸವಾರಿ ಪರಿಸರವನ್ನು ಹಾಳು ಮಾಡುವುದಿಲ್ಲ ಎಂದು ಹೇಳುವಾಗ ಈ ಕೆಳಗಿನ ಯಾವುದು ಇದಕ್ಕೆ ಸರಿ ಹೊಂದುವುದಿಲ್ಲ ಅಂತ ಕೇಳಿದ್ರೆ, ಇಲ್ಲಿ ಇದನ್ನು ಬರೆದಂತ ಲೇಖಕರು ಏನ್ ಮಾಡ್ಯಾರಪ್ಪ ಅಂತಂದ್ರೆ ಸೈಕಲ್ ಸವಾರಿ ಮಾಡೋದ್ರಿಂದ ಪರಿಸರ ಹಾಳಾಗೋದಿಲ್ಲ ಅಂತ ಅವ್ರು ಹೇಳಿದಾರೆ. ಹಾಗಾದ್ರೆ ಇದ್ರೊಳಗೆ ಯಾವ ಹೇಳಿಕೆ ಅದಾಗ ಸರಿ ಹೊಂದೋದಿಲ್ಲ, ಇಲ್ಲಿ ಸರಿ ಹೊಂದಿಕೆ ಆಗುತ್ತದೆ ಅಂತ ಕೇಳಿಲ್ಲ. ಅವ್ರು ಏನ್ ಕೇಳ್ಯಾರ, ನೆಗೆಟಿವ್ ಪ್ರಶ್ನೆ ಕೇಳ್ಯಾರ. ಸರಿ ಹೊಂದುವುದಿಲ್ಲ ಅಂತೇಳಿ ಏನ್ ಮಾಡಿದಾರೆ ಅವರು, ನೆಗೆಟಿವ್ ಪ್ರಶ್ನೆ ಕೇಳ್ಯಾರ. ಹಾಗಾದ್ರೆ ಸರಿ ಹೊಂದುವುದಿಲ್ಲ ಅಂತ ನೋಡಿದಾಗ ನೋಡ್ರಿ, ಇದು ಯಾವುದೇ ಅನಾರೋಗ್ಯಕರ ಅನಿಲವನ್ನು ಹೊರಸೂಸುವುದಿಲ್ಲ. ಕರೆಕ್ಟ್, ಯಾಕಂದ್ರೆ ಸೈಕಲ್ ಅಂದ್ರೆ ಯಾವುದೇ ರೀತಿಯಾದಂತಹ ಕಾರ್ಬನ್ ಡೈಆಕ್ಸೈಡ್ ಏನಾಗಂಗಿಲ್ಲ, ಬಿಡುಗಡೆ ಆಗೋದಿಲ್ಲ. ಇದನ್ನು ಪೆಟ್ರೋಲ್ ಅಥವಾ ಡೀಸೆಲ್ ಇಲ್ಲದೆ ಚಲಾಯಿಸಬಹುದು. ಕರೆಕ್ಟ್, ಸೈಕಲ್ಗೆ ಯಾವುದೇ ರೀತಿ ಪೆಟ್ರೋಲ್ ಮತ್ತು ಡೀಸೆಲ್ ಅವಶ್ಯಕತೆ ಇರೋದಿಲ್ಲ. ಇದು ಗಾಳಿಯನ್ನು ಕಲುಷಿತಗೊಳಿಸುವುದಿಲ್ಲ. ಇದು ಕೂಡ ಕರೆಕ್ಟ್, ಗಾಳಿಯನ್ನ ಏನ್ ಮಾಡಂಗಿಲ್ಲ, ಅದು ಕಲುಷಿತಗೊಳಿಸುವುದಿಲ್ಲ. ಇದನ್ನು ಎಲ್ಲಾ ವಯಸ್ಸಿನವರು ಕೂಡ ಏನ್ ಮಾಡ್ಬೋದು, ಓಡಿಸಬಹುದು. ಹಾಗಾದ್ರೆ ಇಲ್ಲಿ ನೋಡ್ರಿ, ಸರಿ ಹೊಂದುವುದಿಲ್ಲ. ಲೇಖಕ ಸೈಕಲ್ ಸವಾರಿ ಪರಿಸರವನ್ನು ಹಾಳು ಮಾಡುವುದಿಲ್ಲ ಎಂದು ಹೇಳುವಾಗ ಈ ಕೆಳಗಿನ ಯಾವುದಕ್ಕೆ ಇದು ಸರಿ ಹೊಂದುವುದಿಲ್ಲ. ಇದು ಯಾವುದೇ ಅನಾರೋಗ್ಯಕರ ಅನಿಲವನ್ನು ಹೊರಸೂಸುವುದಿಲ್ಲ ಅಂತಂದ್ರೆ ಇದು ಪರಿಸರವನ್ನು ಹಾಳು ಮಾಡೋದಿಲ್ಲ. ಇದನ್ನು ಪೆಟ್ರೋಲ್ ಅಥವಾ ಡೀಸೆಲ್ ಇಲ್ಲದೆ ಚಲಾಯಿಸಬಹುದು, ಅದಕ್ಕೋಸ್ಕರ ಪರಿಸರವನ್ನು ಹಾಳು ಮಾಡೋದಿಲ್ಲ. ಇದು ಗಾಳಿಯನ್ನು ಕಲುಷಿತಗೊಳಿಸುವುದಿಲ್ಲ, ಯಾಕಂದ್ರೆ ಪೆಟ್ರೋಲ್ ಡೀಸೆಲ್ ಇಲ್ಲ ಅಂತಂದ್ರೆ ಗಾಳಿ ಕಲುಷಿತಗೊಳಿಸ್ತತಿ. ಓಕೆ, ಇದು ಕೂಡ ಏನಾಗೈತಿ, ಪರಿಸರಕ್ಕೆ ಸಂಬಂಧಪಟ್ಟತಿ. ಗಾಳಿಯನ್ನು ಕಲುಷಿತಗೊಳಿಸುವುದಿಲ್ಲ, ಇದು ಕೂಡ ಏನಾಗೈತಿ, ಪರಿಸರಕ್ಕೆ ಸಂಬಂಧಪಟ್ಟತಿ. ಇದನ್ನು ಎಲ್ಲಾ ವಯಸ್ಸಿನವರು ಓಡಿಸಬಹುದು, ಇದು ಪರಿಸರಕ್ಕೆ ಸಂಬಂಧಪಟ್ಟಿಲ್ಲ. ಹಾಗಾದ್ರೆ ಸರಿಯಾದಂತ ಆನ್ಸರ್ ಯಾವ್ದಾಗ್ತದೆ ಅಂದ್ರೆ ಡಿ ಆಗ್ತತಿ. ಇಲ್ಲಿ ನೋಡ್ರಿ, ನಾವು ನಾಲ್ಕನ್ನು ಕೂಡ ನೋಡಿದಾಗ ಎಲ್ಲಾನು ಕೂಡ ನಮ್ಗೆ ಸರಿನ ಅನಿಸ್ತಾವ. ಬಟ್ ಅವ್ರು ಇಲ್ಲಿ ಪರ್ಟಿಕ್ಯುಲರ್ ಏನ್ ಕೊಟ್ಟಾರಪ್ಪ ಅಂತಂದ್ರೆ ಲೇಖಕ ಸೈಕಲ್ ಸವಾರಿ ಪರಿಸರವನ್ನು ಹಾಳು ಮಾಡುವುದಿಲ್ಲ ಅಂತಂದಾಗ ಇಲ್ಲಿ ಪರಿಸರಕ್ಕೆ ಸಂಬಂಧಪಟ್ಟಂತ ಹೇಳಿಕೆಗಳನ್ನ ಮಾತ್ರ ನಾವು ಏನ್ ಮಾಡ್ಬೇಕಾಗ್ತತಿ, ಗುರುತು ಮಾಡ್ಬೇಕಾಗ್ತದೆ. ಹಾಗಾದ್ರೆ ಅದು ಅನಾರೋಗ್ಯಕರ ಅನಿಲವನ್ನ ಬಿಡುಗಡೆ ಮಾಡೋದಿಲ್ಲ ಅನ್ನೋದು ಪರಿಸರಕ್ಕೆ ಸಂಬಂಧಪಟ್ಟಿದ್ದು. ಅದಕ್ಕೆ ಪೆಟ್ರೋಲ್ ಡೀಸೆಲ್ ಬೇಡ ಅನ್ನೋದು ಕೂಡ ಪರಿಸರಕ್ಕೆ ಸಂಬಂಧಪಟ್ಟಿದ್ದು. ಇನ್ನದು ಗಾಳಿಯನ್ನು ಕಲುಷಿತಗೊಳಿಸುವುದಿಲ್ಲ ಅನ್ನೋದು ಕೂಡ ಏನಾಗ್ತದೆ, ಪರಿಸರಕ್ಕೆ ಸಂಬಂಧಪಟ್ಟಿದ್ದು. ಇದನ್ನು ಎಲ್ಲಾ ವಯಸ್ಸಿನವರು ಕೂಡ ಓಡಿಸಬಹುದು ಅನ್ನೋದು ಪರಿಸರಕ್ಕೆ ಸಂಬಂಧಪಟ್ಟಿಲ್ಲ, ಅದು ವೈಯಕ್ತಿಕವಾಗಿ ಒಬ್ಬ ವ್ಯಕ್ತಿಗೆ, ಮನುಷ್ಯರಿಗೆ ಸಂಬಂಧಪಟ್ಟಿದ್ದು ಆಗಿರ್ತದೆ. ಹಾಗಾದ್ರೆ ಇದ್ರೊಳಗೆ ಆಪ್ಷನ್ ಡಿ ಅನ್ನೋದು ಏನಾಗ್ತತಿ, ಸರಿ ಆಗ್ತತಿ. ಇನ್ನು ನೆಕ್ಸ್ಟ್ ಬಂದಾಗ ಜಡ ಈ ಪದದ ವಿರುದ್ಧಾರ್ಥಕ ಪದ. ಜಡ ಅಂತಂದ್ರೆ ನಿಷ್ಕ್ರಿಯವಾಗಿರು, ಒಂದೇ ಕಡೆ ಇರುವಂತ ಅರ್ಥ. ಈ ಸೋಂಬೇರಿತನ ಅಂದ್ರೂ ಜಡಾನ ಬರ್ತತಿ, ನಿಷ್ಕ್ರಿಯ ಅಂದ್ರೂ ಕೂಡ ಏನ್ ಬರ್ತತಿ, ಜಡ ಬರ್ತತಿ. ಕುರ್ಚಿಗೆ ಅಂಟುಕೊಂಡು ಕುಂದ್ರುದಂದ್ರೆ ಅದು ಕೂಡ ಏನಾಗಿರ್ತದೆ, ಜಡಾನ ಆಗಿರ್ತದೆ. ಹಾಗಾದ್ರೆ ಜಡ ಇದರ ಪದ ವಿರುದ್ಧಾರ್ಥಕ ಪದ ಏನಾಗಿರ್ತದೆ ಅಂದ್ರೆ ಸಕ್ರಿಯ ಆಗಿರ್ತದೆ. ಓಕೆ, ನಿಷ್ಕ್ರಿಯ ಮತ್ತೆ ಸಕ್ರಿಯ, ಜಡದ ವಿರುದ್ಧಾರ್ಥಕ ಪದ ಸಕ್ರಿಯ. ಇನ್ನು ನೆಕ್ಸ್ಟ್ ಬಂದಾಗ 79ನೇ ಪ್ರಶ್ನೆ. ಕಡಿಮೆ ಪರಿಣಾಮದ ವ್ಯಾಯಾಮ ಎಂದರೆ ಯಾವುದು? ನೋಡ್ರಿ, ಆಯಾಸಗೊಳ್ಳುವುದಿಲ್ಲ, ಸಮರ್ಥವಾಗಿಲ್ಲ, ದುಬಾರಿಯಾಗಿಲ್ಲ, ನೀರಸವಲ್ಲ. ಇಲ್ಲಿ ಕಡಿಮೆ ಪರಿಣಾಮದ ವ್ಯಾಯಾಮ ಅಂತಂದ್ರೆ ಆಯಾಸವಾಗಿರೋದಿಲ್ಲ. ನಮ್ಗೆ ಅತಿ ಹೆಚ್ಚು ಸೈಕ್ಲಿಂಗ್ ಮಾಡಿದ್ರು ಕೂಡ ನಮ್ಗೆ ಏನಾಗೋದಿಲ್ಲ, ಅತಿ ಹೆಚ್ಚು ಅಂದ್ರೆ ಕಡಿಮೆ ಸಮಯದೊಳಗೆ ಅಂದ್ರೆ ಅತಿ ಬೇಗನೆ ನಮಗೆ ಏನಾಗಂಗಿಲ್ಲ, ಆಯಾಸ ಆಗೋದಿಲ್ಲ. ಅದಕ್ಕೋಸ್ಕರ ಕಡಿಮೆ ಪರಿಣಾಮದ ವ್ಯಾಯಾಮ ಅಂತಂದ್ರೆ ಏನಪ್ಪಾ, ಅದರ ಅರ್ಥ ಏನಂತಂದ್ರೆ ಆಯಾಸಗೊಳ್ಳೋದಿಲ್ಲ ಅಂತ ಅರ್ಥ. ಇನ್ನು ನೆಕ್ಸ್ಟ್, ನಿಯಮಿತ ರೂಪದಲ್ಲಿ ಸೈಕ್ಲಿಂಗ್ ಮಾಡುವುದರಿಂದ ಈ ಕೆಳಗಿನ ಒಂದನ್ನು ಹೊರತುಪಡಿಸಿ ನಮಗೆ ಸಹಾಯ ಮಾಡುತ್ತದೆ. ಏನು? ನಾವು ನಿಯಮಿತವಂತಂದ್ರೆ ನಿರಂತರವಾಗಿ ಪ್ರತಿನಿತ್ಯ ನಾವು ಸೈಕ್ಲಿಂಗ್ ಮಾಡೋದ್ರಿಂದ ನಮಗೆ ಇದು 4 ಕೊಟ್ಟಂತ ಆಪ್ಷನ್ಗಳಲ್ಲಿ ಒಂದನ್ನ ಹೊರತುಪಡಿಸಿ ನಮ್ಗೆ ಏನಾಗ್ತತಿ, ಅನುಕೂಲ ಆಗ್ತತಿ. ಹಾಗಾದ್ರೆ ಒಂದನ್ನು ಹೊರತುಪಡಿಸಿದ ಯಾವುದು ಅಂತಂದ್ರೆ ಕೊಬ್ಬನ್ನು ಕಡಿಮೆ ಮಾಡಿ ಸ್ನಾಯುಗಳನ್ನು ಬಲಪಡಿಸಲು, ಕೆಲಸದೊಂದಿಗೆ ವಿನೋದವನ್ನು ಸಂಯೋಜಿಸಲು, ಗಂಭೀರ ಅಪಘಾತಗಳನ್ನು ತಡೆಗಟ್ಟಲು ಮತ್ತೆ ಆರೋಗ್ಯವಾಗಿರಲು. ನೋಡ್ರಿ, ನಿಯಮಿತ ರೂಪದಲ್ಲಿ ಸೈಕ್ಲಿಂಗ್ ಮಾಡುವುದರಿಂದ ಈ ಕೆಳಗಿನ ಒಂದನ್ನು ಹೊರತುಪಡಿಸಿ ನಮಗೆ ಸಹಾಯ ಮಾಡುತ್ತದೆ. ನಮ್ಗೆ ಎದಕ್ಕೆ ಸಹಾಯ ಮಾಡ್ತತಿ? ಕೊಬ್ಬನ್ನ ಕಡಿಮೆ ಮಾಡೋದಕ್ಕೆ ಮತ್ತೆ ಸ್ನಾಯುಗಳನ್ನ ಬಲಪಡಿಸೋದಕ್ಕೆ ನಮ್ಗೆ ಏನ್ ಮಾಡ್ತದೆ, ಅದು ಸಹಾಯ ಮಾಡ್ತತಿ. ಇನ್ನು ಗಂಭೀರ ಅಪಘಾತಗಳನ್ನ ತಡೆಗಟ್ಟೋದಕ್ಕೆ ನಮ್ಗೆ ಏನ್ ಮಾಡ್ತತಿ, ಸಹಾಯ ಮಾಡ್ತತಿ. ಇನ್ನು ಆರೋಗ್ಯವಾಗಿರಲು ಸಹಿತ ನಮ್ಗೆ ಸೈಕ್ಲಿಂಗ್ ಅನ್ನೋದು ಏನ್ ಮಾಡ್ತದೆ, ಸಹಾಯ ಮಾಡ್ತದೆ. ಹಾಗಾದ್ರೆ ಯಾವುದನ್ನ ಹೊರತುಪಡಿಸಿ ಅಂತಂದಾಗ ಕೆಲಸದೊಂದಿಗೆ ವಿನೋದವನ್ನು ಸಂಯೋಜಿಸಲು, ಇದೇನಾಗ್ತತಿ, ತಪ್ಪಾದಂತ ಆನ್ಸರ್ ಆಗ್ತದೆ. ಹಾಗಾದ್ರೆ ಇದ್ರೊಳಗ ಸರಿಯಾಗಿದ್ದು ಯಾವ್ದಪ್ಪ ಅಂತಂದ್ರೆ ಆಪ್ಷನ್ ಸಿ ಬರ್ತದೆ. ಓಕೆ ವಿದ್ಯಾರ್ಥಿಗಳೇ, ಒಟ್ಟಾರೆಯಾಗಿ ನಾವು ಏನ್ ಮಾಡಿದ್ವಪ್ಪ ಅಂತಂದ್ರೆ ಈ ಒಂದು ಸಿರೀಸ್ ಒಳಗೆ ನಾವು ಒಟ್ಟಾರೆಯಾಗಿ 80 ಪ್ರಶ್ನೆಗಳನ್ನ ಏನ್ ಮಾಡಿದೀವಿ, ಬಿಡಿಸಿದೀವಿ. ಒಂದ್ ವೇಳೆ ನಿಮ್ಗೆ ಏನಾದ್ರು ಈ ರೀತಿಯ ತರಗತಿಗಳು ಬೇಕಂದ್ರೆ ಮೈ ಕ್ಲಾಸಸ್ ಅಕಾಡೆಮಿ
ಯೂಟ್ಯೂಬ್ ಚಾನಲ್ನ ಎಲ್ಲರಿಗೂ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಅಷ್ಟೇ ಅಲ್ಲ, ಈ ರೀತಿಯ ತರಗತಿಗಳು ನನಗೇನಾದರೂ ನೆಕ್ಸ್ಟ್ ಟೈಮ್ ಸಿಕ್ಕರೆ ನಾನೇನು ಮಾಡ್ತೇನಪ್ಪ ಅಂತಾರೆ ಇನ್ನೊಂದು ಪ್ರಶ್ನೆ ಪತ್ರಿಕೆನ ಬಿಡಿಸೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರ್ತೇನೆ. ಓಕೆ, ನಿರಂತರ ತರಗತಿಗಳಿಗಾಗಿ ಮೈ ಕ್ಲಾಸಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ನೀವು ಅತಿ ಹೆಚ್ಚು ಎಷ್ಟು ಶೇರ್ ಮಾಡ್ತೀರಿ, ಎಷ್ಟು ಸಬ್ಸ್ಕ್ರೈಬ್ ಮಾಡ್ತೀರಿ, ಹೆಚ್ಚು ಹೆಚ್ಚು ತರಗತಿಗಳನ್ನು ನಮಗೆ ಮಾಡೋದಕ್ಕೆ ಏನಾಗ್ತದೆ ಇಂಟ್ರೆಸ್ಟ್ ಬರ್ತದೆ. ಯಾಕಂದ್ರೆ ನಾವು ಮಾಡಿದಂಥ ತರಗತಿಗಳು ನಿಮ್ಗೆ ಯೂಸ್ ಆಗೋಕ್ಕಂತವಂತಂದ್ರೆ ನಾವು ತರಗತಿಗಳನ್ನು ಮಾಡಬೇಕು ಅಂತ ನಮ್ಗೆ ಅನಿಸ್ತದೆ. ಅದು ಶೇರ್ ಆಗಲಿಲ್ಲ, ಸಬ್ಸ್ಕ್ರೈಬ್ ಆಗಲಿಲ್ಲ, ಇಲ್ಲಿ ಯಾವುದೇ ವ್ಯೂಸ್ ಆಗಲಿಲ್ಲ ಅಂತಂದ್ರೆ ನಮ್ಮ ತರಗತಿಗಳನ್ನ ಮಾಡೋದಕ್ಕೆ ಏನು ಬರೋಂಗಿಲ್ಲ, ಇಂಟ್ರೆಸ್ಟ್ ಬರೋಂಗಿಲ್ಲ. ಅದಕ್ಕೋಸ್ಕರ ನಿಮಗೇನಾದರೂ ತರಗತಿಗಳು ಇಷ್ಟ ಆದರೆ ಬೇರೆದವ್ರಿಗೂ ಕೂಡ ಶೇರ್ ಮಾಡಿರಿ. ಯಾಕಂದರೆ ಹಳ್ಳಿ ಮಕ್ಕಳಿಗೆ ತುಂಬ ಅನುಕೂಲವಾಗಿರ್ತವೆ ತರಗತಿಗಳು. ಸೊ ಅದಕ್ಕೋಸ್ಕರ ಮುಂದಿನ ತರಗತಿಯೊಳಗೆ ಮತ್ತೆ ಏನಾಗೋಣಂತ ಭೇಟಿಯಾಗೋಣಂತ. ಥ್ಯಾಂಕ್ ಯು, ಧನ್ಯವಾದಗಳು.